ಇವತ್ತಿನ ವೇದಿಕೆಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಈ ಗ್ರಾಮದ ಗ್ರಾಮರತ್ನ ಪುರಸ್ಕೃತರು ಆಗಿರ್ತಕ್ಕಂಥ, ನನ್ನ ಪ್ರಕಾರ ಅವರು ಈಗಾಗಲೇ ಆಧ್ಯಾತ್ಮ ಗುರುಗಳು, ಹಾಗಾಗಿ ಅವರು ಆಧ್ಯಾತ್ಮ ರತ್ನರು ಆಗಿರೋದ್ರಿಂದ ಸನ್ಮಾನ್ಯ ಶ್ರೀ ಸುಬ್ಬಾರೆಡ್ಡಿ ಸ್ವಾಮಿ ಅವರಿಗೆ ಮತ್ತು ಈಗಾಗಲೇ ಅರಿವು ಯಾನ ಪತ್ರಿಕೆಯನ್ನು ಬಿಡುಗಡೆ ಮಾಡಿದಂಥ ಗೆಳೆಯರಾದಂಥ ಚೆನ್ನೇಗೌಡರಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರನ್ನ ನಾನು ಸ್ಮರಿಸ್ಕೋತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಅರಿವು ಭಾರತದ ಎಲ್ಲ ಹೃನ್ಮನಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಮತ್ತು ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ನಮ್ಮ ಮಾಧ್ಯಮದ ಸ್ನೇಹಿತರು, ಅರಿವು ಭಾರತದ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಎಲ್ಲೇ ಆದರೂ ಕೂಡ ಅತ್ಯಂತ ಮುತುವರ್ಜಿಯಿಂದ, ಸಾಮಾಜಿಕ ಕಳಕಳಿಯಿಂದ ಮತ್ತು ಸಾಮಾಜಿಕ ಬದ್ಧತೆಯಿಂದ ಎಲ್ಲ ಕಾರ್ಯಕ್ರಮಗಳನ್ನ ಅವರು ಪ್ರಚಾರ ಮಾಡ್ತಿರೋದು ಗಮನಿಸಿದ್ರೆ ನಮ್ಮ ಕೋಲಾರ ಜಿಲ್ಲೆಯ ಮಾಧ್ಯಮದ ಸ್ನೇಹಿತರಿಗೆ ಎಂತಹ ಸಾಮಾಜಿಕವಾದಂತಹ ಹೊಣೆಗಾರಿಕೆ ಇದೆ ಅನ್ನೋದು ಇದರಿಂದ ಸ್ಪಷ್ಟವಾಗ್ತದೆ. ಆ ಕಾರಣಕ್ಕಾಗಿ ನಾನು ಎಲ್ಲ ಮಾಧ್ಯಮದ ಗೆಳೆಯರಿಗೆ ನನ್ನ ವೈಯಕ್ತಿಕವಾದಂತಹ ಅಭಿನಂದನೆಗಳನ್ನ ಮತ್ತು ಕೃತಜ್ಞತೆಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಸುಬ್ಬಾರೆಡ್ಡಿ ಅವರ ಈ ಮನೆ ಅಥವಾ ಆಶ್ರಮಕ್ಕೆ ಇವತ್ತು ಬರೋದಕ್ಕೆ ಅವಕಾಶ ಆಯಿತು. ಅದಕ್ಕಾಗಿ ನಾನು ಶಿವಪ್ಪ ಅವರಿಗೆ ಮತ್ತು ಮಾನ್ಯ ಸುಬ್ಬಾರೆಡ್ಡಿ ಅವರಿಗೆ ಮನಸ್ಸು ತುಂಬಿ ಧನ್ಯವಾದಗಳನ್ನ ಹೇಳ್ತೀನಿ. ಅವ್ರಿಗೆ ಕೇಳಿದೆ ನಾನು, ನೀವು ಪ್ರತಿ ವಾರ ಇಲ್ಲಿ ಪ್ರತಿ ಶುಕ್ರವಾರ ಬಹಳ ವರ್ಷಗಳಿಂದ ಸತ್ಸಂಗವನ್ನ ಮಾಡ್ತಾ ಇದ್ದಾರೆ ಅಂತ. ಮುಂದಿನ ಸತ್ಸಂಗದಲ್ಲಿ ನಾನು ಇಲ್ಲಿ ಇರ್ತೀನಿ ಅಂತ ಮಾತ್ರ ಇವರಿಗೆ ಹೇಳಬಲ್ಲೆ. ಯಾಕೆಂದ್ರೆ ಅಚಲ ಗುರು ಪರಂಪರೆಯ ಬಗ್ಗೆ ಒಂದಷ್ಟು ಕುತೂಹಲವನ್ನು ಉಳಿಸಿಕೊಂಡಿರುವ ನಾನು ಒಂದು 2 ಬಾರಿ ಅವ್ರ ಜೊತೆಯಲ್ಲಿ ಮಾತಾಡಿದ್ದೀನಿ. ಆದ್ರೆ ಇನ್ನೂ ನನಗೆ ಅದರ ಪೂರ್ಣ ಪರಿಚಯ ಆಗಿಲ್ಲದಿರೋದ್ರಿಂದ ನನಗನ್ನಿಸ್ತು, ಇಲ್ಲಿ ಕೂತಿರುವಾಗ ನನಗನ್ನಿಸ್ತೇನಪ್ಪ ಅಂದ್ರೆ, ಪ್ರೇರಣೆ ಏನಪ್ಪಾ ಅಂದ್ರೆ, ಅಲ್ಲಿ ಅವತ್ತೇನು ಸತ್ಸಂಗ ಇದೆ ಆ ಸತ್ಸಂಗ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ಬಿಟ್ರೆ ನಮಗೊಂದಷ್ಟು ಪುಣ್ಯ ಸಿಗ್ಬಹುದೇನೋ, ನಮಗೊಂದಷ್ಟು ಜ್ಞಾನ ದಕ್ಕಬಹುದೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ರಾಯಶಃ ಸದ್ಯದಲ್ಲೇ ನಾನು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ಬೆಳಪ್ಪನಹಳ್ಳಿ ನಾನು ಬರುವಾಗ ಈ ಕಡೆಯಿಂದ ಯಾಕೆ ನನ್ ಕರ್ಕೊಂಡ್ ಬಂದ್ರು ಅಂತ ಗೊತ್ತಾಗ್ಲಿಲ್ಲ. ತಾಯ್ಲೂರು ಬಳಸ್ಕೊಂಡು ಹೀಗೂ ಬರ್ಬೋದಾಗಿತ್ತು. ಯಾವ್ದು ಗುಟ್ಟಹಳ್ಳಿ ದೂರ ಆಗ್ತೈತ, ಈ ಕಡೆಯಿಂದ ಬಂದ್ರು. ಬರುವಾಗ ಬಹಳಷ್ಟು ತಿರುವು ಮಾಡಿಕೊಂಡು ತುಂಬಾ ಒಳಗಡೆ ಇಂಟೀರಿಯರ್ ಒಂದು ಗ್ರಾಮಕ್ಕೆ ನಾವು ಬಂದು, ಈ ಗ್ರಾಮ ಅಂತ ನಾನು ಅದೆಲ್ಲ ನಂಬೋದಿಲ್ಲ. ಗ್ರಾಮದಲ್ಲಿರೋರೆಲ್ಲರೂ ಕೂಡ ಹೃದಯವಂತರಿರೋದ್ರಿಂದ, ಪ್ರಜ್ಞಾವಂತರಿರೋದ್ರಿಂದ ಇದು ಹೆಂಗೆ ಕುಗ್ರಾಮ ಆಗುತ್ತೆ? ಕುಗ್ರಾಮ ಅನ್ನೋದು ಕೇವಲ ಭೌತಿಕವಾದ ಅನುಕೂಲಗಳಿಂದ ಹೇಳಬಾರ್ದು. ಅಲ್ಲಿ ನೆಲೆಸಿರುವ ಜನರು ಅವರು ಎಷ್ಟು ಯೋಗ್ಯರು, ಸಾಮರ್ಥ್ಯರು, ಎಷ್ಟು ಒಳ್ಳೆಯವರು ಅನ್ನೋದ್ರ ಮೇಲೆ ಅದು ಗ್ರಾಮ ಸುಗ್ರಾಮವೋ ಕುಗ್ರಾಮವೋ ಅಂತ ಹೇಳ್ಬೇಕು. ಇಂತಹ ಗ್ರಾಮ ಒಂದು ರೀತಿ ಸುವರ್ಣ ಗ್ರಾಮ. ಇದು ನನಗೆ ಇಲ್ಲಿ ಬಂದಾಗ ಅನಿಸಿದೇನಪ್ಪ ಅಂದ್ರೆ, ಇದು ನನಗೆ ಒಂದು ರೀತಿ ತಪೋವನ ತರ ಕಾಣಿಸ್ತಾ ಇದೆ. ಕಾರಣ ಗೊತ್ತಿಲ್ಲ ನನಗೆ. ತಪೋವನದಂತಿರುವ ಈ ಒಂದು ಗ್ರಾಮದಲ್ಲಿ ಅಥವಾ ಈ ಒಂದು ಮನೆ ಆಶ್ರಮದಲ್ಲಿ ಅರಿವು ಭಾರತದ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣ ಮತ್ತು ವಿಶಿಷ್ಟ ಕೂಡ ಅಂತ ಅನ್ನಿಸ್ತಾ ಇದೆ. ಹಲವಾರು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ ಕಳೆದ 1.5 ವರ್ಷದಿಂದ. ಎಲ್ಲ ಕಾರ್ಯಕ್ರಮಗಳಿಂದ ಈ ಕಾರ್ಯಕ್ರಮ ಸ್ವಲ್ಪ ಭಿನ್ನ ಅಂತ ನನಗೂ ಅನ್ಸಕ್ಕೆ ಶುರುವಾಗಿದೆ. ಅದಕ್ಕೆ ಕಾರಣ ಇಷ್ಟೇ, ಅದಕ್ಕೆ ದೊಡ್ಡ ಶಕ್ತಿ ಮತ್ತು ಕೇಂದ್ರ ಬಿಂದು ಅಂತಂದ್ರೆ ಸನ್ಮಾನ್ಯ ಸುಬ್ಬಾರೆಡ್ಡಿ ಗುರುಗಳು. ಮೊದಲನೇ ಸಾರಿ ನಾನು ತಿಮ್ಮರಾವತ್ತನಹಳ್ಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ಅವತ್ತು ನೋಡಿದೆ ಅಂತ ಅನ್ಕೋತೀನಿ. ಆ ಕಾರ್ಯಕ್ರಮದಲ್ಲಿ ನೋಡಿದ್ದು ಜಯರಾಮ್ ರೆಡ್ಡಿ ಅವರು ಇಲ್ಲೇ ಇದ್ದಾರೆ. ಅವತ್ತು ನನಗೆ ಅನ್ನಿಸ್ತು ಇವ್ರ ಬಗ್ಗೆ ಏನೋ ವಿಶೇಷವಾದಂತ ವ್ಯಕ್ತಿ, ಇವ್ರ ಜೊತೆ ಹೆಚ್ಚು ಸಂಪರ್ಕ ಇಟ್ಕೋಬೇಕು ಅಂತ. ನೋಡಿ, ಒಳ್ಳೆಯವರು ಒಳ್ಳೆ ಕಡೆನೆ ಸೇರ್ತಾರೆ, ಅದಕ್ಕೆ ಒಂದು ಕಾಲ ಬರಬೇಕು ಅನ್ನೋದಷ್ಟೇ ಒಂದು ಕಾರಣ ಬಿಟ್ರೆ ಒಳ್ಳೆಯವರು ಯಾವತ್ತೂ ಕೂಡ ಒಳ್ಳೆಯವ್ರ ಕಡೆ ಸೇರ್ತಾರೆ. ಅದಕ್ಕಾಗಿ ನಾವು ಕಾಯ್ಬೇಕು. ಆ ಕಾರಣಕ್ಕಾಗಿ ನಮ್ಮ ಪಂಡಿತ್ ಮುನಿವೆಂಕಟರವರು ಹೇಳ್ತಾ ಇದ್ರು, ವೆಂಕಟಪ್ಪನವ್ರು ಏನಂತ, ಯಾವಾಗಲೂ ಮಾಡ್ಬೋದಾಗಿತ್ತಲ್ಲ ನಾವು ಈ ಕಾರ್ಯಕ್ರಮವನ್ನ, ಯಾಕೆ ನಾವು ಇಷ್ಟು ತಡ ಮಾಡ್ಬಿಟ್ಟು ಅಂತ. ಅದೇನೋ ಒಂದೊಂದ್ಸರಿ ಕನ್ನಡದಲ್ಲಿ ಒಂದು ಮಾತಿದೆ, ಈ ದೀಪದ ಕೆಳಗಡೆ ಕತ್ತಲಂತೆ, ನಮ್ಮ ಮನೆಯ ಹಿತ್ತಲ ಗಿಡ ನಮಗೆ ಮದ್ದಲ್ವಂತೆ. ಎಲ್ಲೋ ಯಾರೋ ಮಾಡಿ ಅದನ್ನ ಬಣ್ಣದಲ್ಲಿ ಬಾಟ್ಲಿಗೆ ಹಾಕೊಟ್ರೆ ಮಾತ್ರ ಅದು ಮದ್ದು, ಔಷಧಿ. ನಮ್ಮ ಮನೆಯಲ್ಲಿ ಅಜ್ಜಿ ಪಾಪ ಅರಿಶಿನ ಅದೆಲ್ಲ ತಕೊಂಡು ಗಿಡ ಮೂಲಿಕೆಗಳು ಬಳಸ್ಕೊಂಡು ಕಷ್ಟಪಟ್ಟು ಪ್ರೀತಿಯಿಂದ ಮಾಡ್ಕೊಟ್ಟಿದ್ದು ನಮ್ಗೆ ಯಾವತ್ತದು ಮದ್ದು ಅಂತ ಅನ್ನಿಸ್ಲಿಲ್ವಂತೆ. ಹಾಗಾಗಿ ಒಂದೊಂದ್ಸಾರಿ ಆಗೋಗ್ಬಿಡುತ್ತೆ, ಆದ್ರೆ ಅದಕ್ಕೊಂದು ಕಾಲ ಅಂತ ಇರುತ್ತೆ.
ಇವತ್ತು ಕಾಲ ಕೂಡಿ ಬಂದಿದೆ. ಇವತ್ತು ಮಾನ್ಯ ಸುಬ್ಬಾರೆಡ್ಡಿ ಅವರು ಮತ್ತು ಅವರ ಸುತ್ತ ಇರತಕ್ಕಂತ ಸುಮಾರು 3,000ಕ್ಕೂ ಹೆಚ್ಚು ಶಿಷ್ಯ ಕೋಟಿ ಇದೆ, ಬಳಗ ಇದೆ. ಇಡೀ ನಮ್ಮ ಜಿಲ್ಲೆ ಮಾತ್ರವಲ್ಲ, ಹೊರಗಡೆ ಜಿಲ್ಲೆ, ಆಂಧ್ರ ಎಲ್ಲ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಈ ಕ್ಷಣದಿಂದ ಅರಿವು ಭಾರತದ ಕುಟುಂಬದ ಸದಸ್ಯರುಗಳಾಗಿದ್ದಾರೆ. ಏನು ಅವರು ಇಷ್ಟು ವರ್ಷಗಳಿಂದ ಕಳೆದ 78 ವಯೋವೃದ್ಧ ಅವರಿಗೆ, ಆ ವಯಸ್ಸಿನಲ್ಲೂ ಕೂಡ ಅವರ ಹುಮ್ಮಸ್ಸು ಮತ್ತೆ ಈ ವಯಸ್ಸಿನಲ್ಲಿ ಸಮಾಜದ ಬಗ್ಗೆ ಇರ್ತಕ್ಕಂಥ ತುಡಿತ ಮತ್ತು ಈ ಬಡವರ ಬಗ್ಗೆ, ದಮನಿತರ ಬಗ್ಗೆ, ನೊಂದವರ ಬಗ್ಗೆ ನೇರವಾಗಿ ಹೇಳೋದಾದ್ರೆ, ಜಾತಿ ವ್ಯವಸ್ಥೆಯಿಂದ ಯಾರೆಲ್ಲ ಮನಸ್ಸುಗಳು ಕ್ಷುದ್ರವಾಗಿದೆಯಲ್ಲ ಅಥವಾ ಛಿದ್ರವಾಗಿದೆಯಲ್ಲ ಅಂತ ಮನಸ್ಸುಗಳಿಗೆ ಒಂದು ರೀತಿ ಮುಲಾಮಚ್ಚತಕ್ಕಂಥ ಕೆಲಸವನ್ನ ಇವರ ಹಾಡುಗಳ ಮೂಲಕ ಅಥವಾ ಇವರ ಧ್ಯಾನ ಮೂಲಕ, ಸತ್ಸಂಗದ ಮೂಲಕ ನಡೆಸ್ತಾ ಬಂದಿದ್ದಾರೆ. ಇದು ಒಂದು ರೀತಿಯಲ್ಲಿ ನಿಜಕ್ಕೂ ಬಹಳ ವಿಶೇಷ. ಅದು ಇಂತಹ ಗ್ರಾಮದಲ್ಲಿ ಇಂತಹ ದೊಡ್ಡ ಆಧ್ಯಾತ್ಮಿಕವಾದಂತಹ ಒಂದು ಕಾರ್ಯಕ್ರಮ ಸತತವಾಗಿ ಹಲವಾರು ದಶಕಗಳಿಂದ ಮಾಡ್ಕೊಂಡು ಬಂದಿದಾರಲ್ಲ, ಬಹುಶಃ ಅದು ಸಾಮಾನ್ಯರಿಗೆ ಮಾತ್ರ ಸಾಧ್ಯ ಇಲ್ಲ. ಅವ್ರಲ್ಲಿ ಏನೋ ಒಂದು ಶಕ್ತಿ ಇದೆ. ಆ ಶಕ್ತಿ ಅವರನ್ನ ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿದೆ. ಇಲ್ಲಾಂದ್ರೆ ಇಷ್ಟು ಸಾವಿರ ಸಂಖ್ಯೆಯಲ್ಲಿ ಅವರ ಅನುಯಾಯಿಗಳಾಗಿ ಅವರ ತತ್ವಗಳನ್ನ, ಸಿದ್ಧಾಂತಗಳನ್ನ ಮತ್ತು ವಿಚಾರಗಳನ್ನ ಪಾಲಿಸೋದಿದೆಯಲ್ಲ, ಅದು ಸುಲಭದ ಮಾತಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅರಿವು ಭಾರತ ಇದು ಒಂದು ಯಾನ. ಅವರು ಒಂದು ಚೆನ್ನಾಗಿ ಹೆಸರಿಟ್ಟಿದ್ದಾರೆ, ಅರಿವು ಯಾನ ಅಂತಕ್ಕಂಥ ಮಾಸಪತ್ರಿಕೆಯನ್ನ ಬಿಡುಗಡೆ ಮಾಡಿದಂತ ಚೆನ್ನೇಗೌಡರು ಹೇಳ್ತಾ ಇದ್ರು. ಇದು ಒಂದು ಯಾನ ಅಂದ್ರೆ ಜರ್ನಿ. ಇದು ಈ ಜರ್ನಿ ಮನುಷ್ಯ ಹುಟ್ಟಿದ ನಂತರ ನನ್ಗೆ ಯಾವತ್ತು ಅನ್ನಿಸ್ತಾ ಇರುತ್ತೆ, ನಾವೆಲ್ಲ ಬದುಕ್ತಿರೋ ಈ ಪ್ರಪಂಚ, ಈ ಜಗತ್ತು ಹೇಗೆ ಅಂತಂದ್ರೆ ಇಟ್ ಈಸ್ ಎ ವರ್ಲ್ಡ್ ಆಫ್ ಇಂಪರ್ಫೆಕ್ಷನ್ಸ್ ಅಂತ. ನಾವೆಲ್ಲರೂ ಬದುಕ್ತಾ ಇರುವ ಈ ಜಗತ್ತು, ಈ ಪ್ರಪಂಚ ಇದೆಯಲ್ಲ, ಇದು ಈ ಪರಿಪಕ್ವವಾದಂತ ಪ್ರಪಂಚ ಅಲ್ಲ, ಇಂಪರ್ಫೆಕ್ಷನ್ಸ್ ಇರುವಂತ ಒಂದು ಪ್ರಪಂಚ. ಯಾಕೆ ಅಂದ್ರೆ ನಾವೆಲ್ಲರೂ ಹುಟ್ಟಿದ ಮೇಲೆ ನಮ್ಮ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ಜೀವನದ ಒಂದು ಆ ಪ್ರಯಾಣದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ನಾವು ಮನುಷ್ಯರಾಗುವ ಹಾಗೆ ಆ ಮೂಲಕ ಪರಿಪಕ್ವತೆಯನ್ನ ಪಡೆಯೋದಕ್ಕೋಸ್ಕರವಾಗಿ ನಾವು ಹುಟ್ಟಿರೋದು ಅಂತ. ಆ ಪರಿಪಕ್ವತೆಯ ಯಾನ ಅಥವಾ ಜರ್ನಿ, ಆ ಪ್ರಯಾಣ ಮುಂದುವರಿಸ್ತಕ್ಕಂಥ ಕೆಲಸಕ್ಕೆ ಇಲ್ಲಿ ನಮ್ಮ ಏನು ಸದ್ಗುರು ಅವರು ನಡೆಸ್ತಾ ಇದ್ದಾರೆ ಆ ಕಾರ್ಯಕ್ರಮ, ಮತ್ತು ಅರಿವು ಭಾರತ ಕೂಡ ಅದರ ಜೊತೆಲಿಗೆ ಕೈ ಸೇರಿದೆ. ಆ ಕಾರಣಕ್ಕಾಗಿ ನನಗೆ ಇದು ಬಹಳ ವಿಭಿನ್ನ ಅಂತ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಯ್ತು. ಸೊ ಇಟ್ ಈಸ್ ಎ ಜರ್ನಿ ಟುವರ್ಡ್ಸ್ ಪರ್ಫೆಕ್ಷನ್. ನಾವೆಲ್ಲ ಹುಟ್ಟುತ್ತಾನೆ ಹೇಳ್ತಾರೆ ಕುವೆಂಪು ಅವರು ಅಲ್ವಾ, ಮನುಷ್ಯ ಹುಟ್ಟುವಾಗ ವಿಶ್ವಮಾನವನೇ, ಆದ್ರೆ ಬೆಳೆಯುವಾಗ ಅವನು ಬೆಳೀತಾ 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 ಅವನಲ್ಲಿ ಸಣ್ಣತನಗಳನ್ನ ರೂಢಿಸ್ಕೊತಾನೆ, ಸಂಕುಚಿತನಾಗ್ತಾನೆ. ವಿಕಸಿತವಾಗಬೇಕಾದಂತ ಮನುಷ್ಯ ಸಂಕುಚಿತನಾಗ್ತಾನೆ. ಯಾತಕ್ಕೆ ಸಂಕುಚಿತನಾಗ್ತಾನೆ? ಕಾರಣ ಅವನಲ್ಲಿ ಇರ್ತಕ್ಕಂಥ ಅರಿಷಡ್ ವರ್ಗಗಳು. ಈ ಅರಿಷಡ್ ವರ್ಗಗಳ ಮೇಲೆ ಯಾರಿಗೆ ನಿಯಂತ್ರಣ ಇರೋದಿಲ್ವೋ ಅಂಥವರು ಸಹಜವಾಗಿಯೇ ಮತ್ತಷ್ಟು ಕುಬ್ಜರಾಗಿ ಹೋಗ್ತಾರೆ ವಿನ ಅವರು ಯಾವತ್ತೂ ಕೂಡ ವಿಕಸಿತರಾಗಿ ಅವರ ಮನಸ್ಸು ಮತ್ತು ಅವರ ಆಚಾರಗಳು, ವಿಚಾರಗಳು 4 ಜನ ಮೆಚ್ಚುವ ರೀತಿಯಲ್ಲಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ಮಾತನ್ನ ಹೇಳ್ತಾ ಇದ್ರು ನಮ್ಮ ಮಾನ್ಯ ಸುಬ್ಬಾರೆಡ್ಡಿ ಅವರು, ಇದು ಮಾನವೀಯತೆಯ ಅಥವಾ ಮನುಷ್ಯತ್ವ ಕುಲವನ್ನ ಅಥವಾ ಮನುಷ್ಯತ್ವವನ್ನ ಮೆರೆಸ್ತಕ್ಕಂಥ ಅಥವಾ ಅದನ್ನ ಪ್ರೋತ್ಸಾಹಿಸ್ತಕ್ಕಂಥ ಒಂದು ಸಭೆ ಅಥವಾ ಈ ಒಂದು ಆಶ್ರಮ ಅಂತ ಹೇಳಿ. ನೀವೆಲ್ಲ ಬಸವಣ್ಣವರ ಏನೋ ನಮ್ಮ ಅನುಭವ ಮಂಟಪ ಕೇಳಿದ್ದೀರಿ. ಮೈಸೂರಿನಲ್ಲಿ ನಾವೆಲ್ಲ ಓದ್ಬೇಕಾದ್ರೆ, ನಾವು ಒಂದಷ್ಟು ಕೆಲಸ ಮಾಡಬೇಕಾದ್ರೆ ಮೈಸೂರಿನಲ್ಲಿ ಒಂದು ಪೀಠ ಮಾಡಿದ್ರು. ನಮ್ಮ ರಾಮದಾಸ್ ಅಂತ ಕನ್ನಡದ ಮೇಷ್ಟ್ರಿದ್ರು, ಬಹುಶಃ ಅನೇಕರಿಗೆ ಗೊತ್ತಿದೆ, ಬಹಳ ದೊಡ್ಡ ಥಿಂಕರ್ ಅವರು. ಅವರು ಮಾನವ ಪೀಠ ಅನ್ನತಕ್ಕಂಥ ಒಂದು ಪೀಠವನ್ನ ಶುರು ಮಾಡಿದ್ರು. ಅಲ್ಲಿ ಆ ಮಾನವ ಪೀಠದ ಅಡಿನಲ್ಲಿ ಒಂದಷ್ಟು ಈ ರೀತಿ ಸಮಾಜ ಮುಖಿಯಾದಂತ ಕೆಲಸ. ನಾನು ಕ್ರಾಂತಿ ಅನ್ನೋದ್ರ ಬಗ್ಗೆ ನಾನು ಹೇಳೋದಿಲ್ಲ, ಇದು ಯಾವ್ದು ಕ್ರಾಂತಿ ಅಂತ ನನಗೆ ಅನ್ಸೋದಿಲ್ಲ. ನಾನು ನೀವು ಸಹಜವಾಗಿ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯುತವಾದ ಕೆಲಸಗಳು. ಹಾಗಾಗಿ ಇದನ್ನ ಬಹುಶಃ ನಾವು ಸಮಾಜಮುಖಿ ಕೆಲಸ ಅಂತ ಕರೆಯೋಣ. ಸಮಾಜಮುಖಿಯಾದಂತ ಕೆಲಸವನ್ನ ನಾವು ಮಾಡ್ತಾ ಇದೀವಲ್ವ, ಅದನ್ನ ಮಾನವ ಮಂಟಪ ಅನ್ನುವಂತ ವೇದಿಕೆ ಅಡಿನಲ್ಲಿ ಈ ರೀತಿ ಸಮಾಜಮುಖಿಯಾದಂತ ಕಾರ್ಯಕ್ರಮಗಳನ್ನ ನಡೆಸೋರು. ಇಲ್ಲೂ ಕೂಡ ಒಂದು ಮಂಟಪ ಇದೆಯಲ್ಲ, ಇದು ಕೂಡ ಒಂದು ರೀತಿ ಮಾನವ ಮಂಟಪವೇ. ಈ ಮಾನವ ಮಂಟಪದ ಅಡಿಲಿರುವ ನಾವೆಲ್ಲರೂ ಕೂಡ ಮನುಷ್ಯತ್ವದ ಬಗ್ಗೆ ಪಾಠನ ಕೇಳಿದ್ದೇವೆ. ಪಾಠವನ್ನ ನಾವು ಪಾಲಿಸಬೇಕು, ಅದೇ ರೀತಿ ಅನುಸರಿಸಬೇಕು ಅನ್ನೋದೇ ಈ ಒಂದು ಅರಿವು ಯಾನ ಅಥವಾ ಅರಿವು ಭಾರತದ ಬಹಳ ಪ್ರಮುಖವಾದಂತಹ ಉದ್ದೇಶ. ನಿಮಗೆಲ್ಲ ಅನ್ನಿಸ್ಬಹುದು, ಏನು ಈ ವರ್ಷದಲ್ಲೂ ಇಷ್ಟು ವರ್ಷಗಳಾದ್ರೂ ಕೂಡ ನಾವು ಇನ್ನೂ ಕೂಡ ಜಾತಿ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಅಸಮಾನತೆ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಅಸ್ಪೃಶ್ಯತೆ ಹೋಗಲಾಡಿಸುವ ಬಗ್ಗೆ ಮಾತಾಡ್ತಾ ಇದೀವಲ್ಲ ಅಂತ. ನಿಜ, ಇದು ವಿರೋಧಾಭಾಸ. ನಮ್ಮ ಬದುಕಿಗೆ ಒಂದು ರೀತಿ ವಿರೋಧಾಭಾಸ. ನಾವು ಹೇಳಿದ್ರೆ ಒಂದು, ನಾವು ನಡ್ಕೋತಿರೋದೇ ಒಂದು. ಆ ಕಾರಣಕ್ಕಾಗಿ ನಮ್ಮ ನಡೆ ಮತ್ತು ನುಡಿ
ಕನ್ನಡದಲ್ಲಿ ಬಹಳ ಚೆನ್ನಾಗಿದೆ. ನಮ್ಮ ನುಡಿ ಹೇಗಿದೆ ಅಂದ್ರೆ ಪುರಾತನದಂತೆ. ನುಡಿ ಪುರಾತನದು, ನಡೆ ಕಿರಾತನದಂತೆ. ನಮ್ಮ ನಡೆ ಹೆಂಗಿದೆ ಅಂದ್ರೆ ಕಿರಾತ, ಅಂದ್ರೆ ರಾಕ್ಷಸರ ಪ್ರವೃತ್ತಿ ನಮ್ಮದು ಅಂತ. ನುಡಿ ಮಾತ್ರ ಚಂದವಾದ ಮುಚ್ಚಿನಂತ ಮಾತುಗಳನ್ನ ಉದುರಿಸ್ತೀವಿ. ಅದ್ರೊಳಗಡೆ ಭಾರತೀಯರು ಏನು ಕಡಿಮೆ ಏನಿಲ್ಲ. ಹೆಜ್ಜೆಗೆ ನಾವು ಅಂತ ಅದ್ಭುತವಾದ ಮಾತುಗಳನ್ನ ಆಡ್ತೇವೆ. ಆದ್ರೆ ಅದನ್ನ ಆಚರಣೆಗೆ ತರಬೇಕು ಅಂತಂದಾಗ, ಮನುಷ್ಯನ ಜೊತೆ ಬದುಕಬೇಕು ಅಂತ ವಿಚಾರ ಬಂದಾಗ, ಅಲ್ಲಿ ಜಾತಿ, ಸಂಪ್ರದಾಯ, ಆಚಾರ, ನಮ್ಮ ಮನೆ, ಹಿರಿತನ, ಅಂತಸ್ತು ಇವೆಲ್ಲವೂ ಕೂಡ ಅಡ್ಡ ಬಂದ್ಬಿಡ್ತದೆ. ಇದುವರೆಗೆ ಇಲ್ದಿರೋ ಇವೆಲ್ಲವೂ ಕೂಡ ಆ ಸಂದರ್ಭಕ್ಕೆ ಯಾಕೆ ಬರುತ್ತೆ ಅಂತ ಯೋಚನೆ ಮಾಡಬೇಕು. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಅವರು ಭಾರತೀಯ ಒಂದು ವೈದಿಕ ಧರ್ಮದ ವಿರುದ್ಧವಾಗಿ ಅನೇಕ ಸ್ಟೇಟ್ಸ್ಮೆಂಟ್ ಗಳೆಲ್ಲ ಮಾಡಿದ್ದಾರೆ. ಅದು ಕೂಡ ದಾಖಲೆ ಕೂಡ ಮಾಡಿದ್ದಾರೆ. ಹೆಂಗೆ ಈ ಒಂದು ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಮತ್ತು ಈ ವೈದಿಕ ಧರ್ಮದ ಆಚರಣೆಯಲ್ಲಿರ್ತಕ್ಕಂಥ ಲೋಪಗಳೇನು, ಉಳುಕುಗಳೇನು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅವರ್ ರಿಲಿಜನ್ ಈಸ್ ಗೆಟಿಂಗ್ ಇಟ್ ಟು ಕಿಚನ್ ಅನ್ನೋ ಮಾತನ್ನ ಹೇಳ್ತಾರೆ. ನಮ್ಮ ಧರ್ಮ ಅಡುಗೆ ಮನೆಯನ್ನ, ಅಡುಗೆ ಕೋಣೆಯನ್ನ ಸೇರ್ಬಿಡ್ತಾ ಇದೆ. ವಿ ಆರ್ ನೈದರ್, ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ನಾವು ವೇದಾಂತಿಗಳು ಅಲ್ಲ, ಪುರಾಣಿಕ್ಗಳು ಅಲ್ಲ, ತಂತ್ರಿಕ್ಸು ಅಲ್ಲ. ವಿ ಆರ್ ನೈದರ್ ವೇದಾಂತಿಸ್ಟ್, ನಾರ್ ಪುರಾಣಿಕ್ಸ್, ನಾರ್ ತಂತ್ರಿಕ್ಸ್. ಹಾಗಾದ್ರೆ ನಾವು ಯಾರು ಭಾರತೀಯರು? ವಿ ಆರ್ ಜಸ್ಟ್ ಡೋಂಟ್ ಟಚಿಸ್ಟ್ ಅನ್ನೋ ಮಾತನ್ನ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನಾವು ಯಾರು ಭಾರತೀಯರು ಅಂದ್ರೆ, ನಾವು ವೇದಾಂತಿಗಳು ಅಲ್ಲ, ಪುರಾಣದಲ್ಲಿ ನಂಬಿಕೆ ಇಟ್ಟಿರೋ ಜನವೂ ಅಲ್ಲ, ತಾಂತ್ರಿಕರು ಅಲ್ಲ, ಮತ್ತೆ ಇನ್ಯಾರು ನಾವು ಅಂದ್ರೆ, ನಾವು ವಿ ಆರ್ ಜಸ್ಟ್ ಡೋಂಟ್ ಟಚಿಸ್ಟ್ ಅಂತ. ನಮ್ಮನ್ನ ಮುಟ್ಟಿಸ್ಕೋಬೇಡಿ ಅನ್ನೋರು ಅಷ್ಟೇ ಅಂತೆ ನಾವು. ಈ ದೇಶದ ಚರಿತ್ರೆ, ಸಂಸ್ಕೃತಿಯನ್ನ ಗಮನಿಸಿದಾಗ ವಿವೇಕಾನಂದರ ಈ ಮಾತುಗಳು ಇವತ್ತಿಗೂ ಕೂಡ ಎಷ್ಟು ಪ್ರಸ್ತುತ ಅನ್ನೋದು ಅರ್ಥ ಆಗುತ್ತೆ. ಯಾಕೆ ನಾನು ನಿಮ್ಮನ್ನ ಮುಟ್ಟಿಸ್ಕೋಬಾರದು? ಆರ್ ವಿ ಸಿಂಪ್ಲಿ ಜಸ್ಟ್ ಡೋಂಟ್ ಟಚಿಸ್ಟ್? ಅದಕ್ಕೆ ಅವ್ರು ಹೇಳ್ತಾರೆ, ಇದು ಹೀಗೆ ಮುಂದುವರೆದ್ರೆ ನಮ್ಮ ದೇವರು ಎಲ್ಲಿದೆಯಪ್ಪ ಅಂದ್ರೆ, ಅವರ್ ಗಾಡ್ ಈಸ್ ಇನ್ ದ ಕಿಚನ್ ಕುಕಿಂಗ್ ಪಾಟ್ ಅಂತಾರೆ. ವೇರ್ ಇಸ್ ಯುವರ್ ಗಾಡ್? ಅವರ್ ಗಾಡ್ ಈಸ್ ಇನ್ ದ ಕುಕಿಂಗ್ ಪಾಟ್. ಕಿಚನ್ ಒಳಗಡೆ ಅಡಿಗೆ ಬೇಯಿಸ್ತಾ ಇದೀವಲ್ಲ, ಅಲ್ಲಿ ನಮ್ಮ ದೇವರು ಇದೆಯಂತೆ ಅಡಿಗೆ ಮನೆಯಲ್ಲಿ. ಇದು ಈ ಧರ್ಮ ಹೀಗೆ ಮುಂದುವರೆದ್ರೆ ಇನ್ನೊಂದು ಶತಮಾನದಲ್ಲಿ, ಅವ್ರು ಹೇಳೋ ಒಂದು ಶತಮಾನ ಆಯ್ತು, ಇನ್ನೊಂದು ಶತಮಾನದಲ್ಲಿ if the same system continues, then the system will have what is known as lunatic asylum ಅನ್ನ ಮಾತನ್ನ ಬಳಸ್ತಾರೆ ಅವರು. ಇದು ಹೀಗೆ ಮುಂದುವರಿಸಿದ್ರೆ ಒಂದು ಶತಮಾನದಲ್ಲಿ ನಾವೆಲ್ಲರೂ ಹುಚ್ಚರ ಆಸ್ಪತ್ರೆಯನ್ನ ಸೇರ್ಬೇಕಾಗ್ತದೆ ಅನ್ನೋ ಮಾತನ್ನ ಹೇಳ್ತಾರೆ. ಇವತ್ತು ಯಾಕೆ ಇದನ್ನ ಇವತ್ತಿಗೂ ಮಾತಾಡ್ತಾ ಇದೀವಿ ಅಂದ್ರೆ, ನಾವ್ ಯಾರು ಕೂಡ ಪ್ರಾಯಶಃ ಬುದ್ಧಿಯ ಒಂದು ಸ್ಥಿರತೆಯನ್ನು ಉಳಿಸ್ಕೊಳ್ಳಕ್ಕೆ ಸಾಧ್ಯವಾಗಿಲ್ಲ. ನಾನು ಮತಿಭ್ರಮಣೆಗೊಳಗಾಗಿದ್ದೀನಿ. ಯಾವ ಮತಿಭ್ರಮಣೆ ಅಂದ್ರೆ, ನಾನು ಶ್ರೇಷ್ಠ, ನಾನು ಜಾತಿಯಲ್ಲಿ ಶ್ರೇಷ್ಠ, ನಾನು ವಿದ್ಯೆಯಲ್ಲಿ ಬಹಳ ದೊಡ್ಡ ಪಂಡಿತ, ನಾನು ಸಮುದಾಯದಲ್ಲಿ ನಾನು ಬಹಳ ದೊಡ್ಡವನು, ಹಣಕಾಸಿನ ವಿಚಾರದಲ್ಲಿ ದೊಡ್ಡವನು. ಇದು ದೊಡ್ಡವರು, ಶ್ರೇಷ್ಠರು, ಅಥವಾ ನಾನು ಶುದ್ಧ ನೀವು ಅಶುದ್ಧ ಅನ್ನುವ ಈ ಕಲ್ಪನೆ ಇದೆಯಲ್ಲ, ಆ ಕಲ್ಪನೆಯೇ ನಮ್ಮನ್ನ ಇವತ್ತರೆಗೂ ಹಾಳು ಮಾಡಿರ್ತಕ್ಕಂಥದ್ದು. ಹೆಂಗೆ ನೀವು ಶುದ್ಧರಾಗ್ತೀರಿ, ಹೆಂಗೆ ನಾನು ಅಶುದ್ಧರಾಗ್ತೀನಿ? ಮೇಲ್ನೋಟಕ್ಕೆ ಮಾತ್ರ ನಾವು ಹಾಕೊಳ್ಳೋ ಬಟ್ಟೆಯಿಂದ, ಅಥವಾ ನಾವು ಆಡ್ತಕ್ಕಂಥ ಮಾತಿನಿಂದ, ಅಥವಾ ನಮ್ಮ ಮೇಲ್ನೋಟದ ಈ ಸೌಂದರ್ಯದಿಂದ ನಾವೆಲ್ಲ ಶುದ್ಧರ, ಅಥವಾ ಆಂತರಿಕವಾಗಿ ಅಂತರಂಗದಲ್ಲಿ ನಾವು ಶುದ್ಧರ? ಮೊದಲು ನಾವು ಶುದ್ಧರಾಗಿರ್ಬೇಕಾಗಿದ್ದು ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ, ಆತ್ಮದಲ್ಲಲ್ವಾ? ನಮ್ಮ ಮನಸ್ಸು, ಹೃದಯ, ಆತ್ಮ ಶುದ್ಧವಾಗಿಲ್ಲ ಅಂದ ಮೇಲೆ ನಾವು ಮಾಡಿದೆಲ್ಲವೂ ಕೂಡ ಒಳೆನಲ್ಲಿ ಹುಣಸೆ ಹಣ್ಣು ತೇದಾಗಲ್ವಾ? ಎಲ್ಲವೂ ವ್ಯರ್ಥವೇ. ಈ ವ್ಯರ್ಥ ಆಗ್ತಾ ಇರೋದನ್ನ ಅರ್ಥ ಮಾಡ್ಕೊಳಕ್ಕಾಗ್ದಿರೋ ನಾವು ನೀವು ಈ ಮತಿಭ್ರಮಣೆಗೆ ಒಳಗಾಗಿದ್ದೇವೆ. ಅದನ್ನ ವ್ಯಸನ ಅಂತ ಕರೀತಾರೆ, ಅಡಿಕ್ಷನ್ ಅಂತ ಕರೀತಾರೆ. ಶ್ರೇಷ್ಠತೆಯ ವ್ಯಸನ. ನಾನು ಉತ್ತಮ, ಅತ್ಯುತ್ತಮ, ನೀವು ಮಾತ್ರ ಉತ್ತಮರಲ್ಲ. ಯಾರು ಹೇಳಿದ್ದು? ಅದಕ್ಕೆ ಮಾನದಂಡ ಏನು? ಯಾವ ಮಾನದಂಡದ ಆಧಾರದ ಮೇಲೆ ನಾನು ಶ್ರೇಷ್ಠನಾಗಿದ್ದೇನೆ? ಯಾವ ಮಾನದಂಡದ ಆಧಾರದ ಮೇಲೆ ನೀವೆಲ್ಲರೂ ಕನಿಷ್ಠರಾಗಿದ್ದೀರಿ? ಇದು ವೈಯಕ್ತಿಕವಾಗಿ ಅಥವಾ ಸ್ವಾರ್ಥ ದೃಷ್ಟಿಯಿಂದ ನಾನು ಮಾಡಿಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆನೆ ನಿಮ್ಮನ್ನ ಮನುಷ್ಯರ ನಡುವೆ ಈ ಕಂದಕವನ್ನ ನಿರ್ಮಾಣ ಮಾಡ್ತಾ ಇರೋದು, ಆ ಗೋಡೆಯನ್ನ ಕಟ್ತಾ ಇರೋದು. ಆ ಗೋಡೆಯನ್ನ ಭೇದಿಸಿ, ಆ ಗೋಡೆಯನ್ನ ಒಡೆದು ಮುಂದೆ ಹೋಗಿ ನೀವು ಅಲ್ಲಿ ಮತ್ತೊಂದು ಗೋಡೆಯನ್ನು ನಿರ್ಮಾಣ ಮಾಡಬೇಕು. ಅದು ಪ್ರೀತಿಯ, ನಂಬಿಕೆಯ ಗೋಡೆ ಆಗಿರ್ಬೇಕು. ಇವತ್ತು ಆ ಪ್ರೀತಿಯ, ನಂಬಿಕೆಯ ಗೋಡೆ ಇಲ್ದೇ ಇರೋದ್ರಿಂದಾನೇ ಸಮಾಜದಲ್ಲಿ ಇವತ್ತಿಗೂ ಕೂಡ
ಅಸಮಾನತೆ ಇದೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಸಂಶಯ ಇದೆ, ನಂಬಿಕೆ ಇಲ್ಲ. ಮನುಷ್ಯರಲ್ಲಿ ಒಬ್ಬರ ನಡುವೆ ಅಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮನ್ನ ನಾನು ನಂಬಬಹುದಾ ಅನ್ನುವ ಆ ಶಂಕೆ ಇದೆಯಲ್ಲ, ಆ ಶಂಕೆ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದೆ. ನಾನು ಕಳೆದ ಸಾರಿ ಮಾತಾಡ್ತಾ ನಿಮ್ಗೆ ಹೇಳ್ತಾ ಇದ್ದೆ, ಕಳೆದ ವಾರ ನಾವು ಕ್ಯಾಸಂಬಳ್ಳಿಲಿ ಮಾತಾಡ್ತಾ, ಈ ಜಾತಿ ಅನ್ನೋದು ಹೆಂಗಾಗೋಗಿದೆ ಇವತ್ತು, ಇಟ್ ಇಸ್ ಬಿಕಮ್ ಅ ಸೈಕಲಾಜಿಕಲ್ ಪ್ರಾಬ್ಲಮ್ ಅಂತ ನಮ್ಗೆಲ್ರಿಗೂ ಗೊತ್ತು. ಈ ನೇರವಾಗಿ ನಮ್ಮ ಎದುರುಗಡೆ ಶತ್ರು ಬಂದ್ರೆ ನಾವು ಯುದ್ಧ ಮಾಡಬಹುದು. ಶತ್ರು ಯಾರು, ಅವನ ಶಕ್ತಿ ಏನು, ಸಾಮರ್ಥ್ಯ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೆ ತಕ್ಕನಾಗಿ ನಾನು ಪ್ರತಿಯಾದಂತ ತಂತ್ರಗಳನ್ನ ಹೂಡಬಹುದು, ಅವನ ವಿರುದ್ಧವಾಗಿ ನಾನು ಯುದ್ಧವನ್ನ ಮಾಡಬಹುದು. ಅಂದ್ರೆ ನಂಗೆ ಶತ್ರು ಕಾಣ್ತಾ ಇದ್ದಾನೆ, ಆ ಶತ್ರುವಿನ ಶಕ್ತಿ ಗೊತ್ತಿದೆ, ಸಾಮರ್ಥ್ಯ ಗೊತ್ತಿದೆ. ಆ ಕಾರಣಕ್ಕಾಗಿ ನಾನು ಆ ಶತ್ರುವನ್ನ ಹಿಮ್ಮೆಟ್ಟಿಸೋದಕ್ಕೆ ನಾನೇನೆಲ್ಲ ಪ್ರಯತ್ನಗಳು ಮಾಡಬಹುದು ಅನ್ನೋದು ನನಗೆ ಗೊತ್ತಾಗುತ್ತೆ. ಆದ್ರೆ ಈ ಜಾತಿ ಅನ್ನೋದು ಇವತ್ತಿದೆಯಲ್ಲ, ಈ ಆಧುನಿಕ ಕಾಲದ ಈ ಜಾತಿ ಅನ್ನೋದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅದನ್ನೇ ನಾನು ಲಾಸ್ಟ್ ಟೈಮ್ ಹೇಳಿದೆ, ಇಟ್ ಈಸ್ ಅನ್ ಇನ್ವಿಸಿಬಲ್ ಎನಿಮಿ. ಇಟ್ ಈಸ್ ಅನ್ ಇನ್ವಿಸಿಬಲ್ ಎನಿಮಿ. ನಮ್ಮ ಕಣ್ಣಿಗೆ ಕಾಣದಿರುವ ಈ ಶತ್ರುವನ್ನ ಎದುರಿಸೋದಕ್ಕೆ ನಾವು ಒಂದಷ್ಟು ವಿಚಾರವನ್ನ, ನಾವು ಅಷ್ಟು ಹೃದಯವನ್ನ, ವೈಶಾಲ್ಯತೆಯನ್ನ ಬೆಳೆಸ್ಕೋಬೇಕಾಗಿದೆ. ಸಮಾಜದಲ್ಲಿರ್ತಕ್ಕಂಥ ಸಮಾಜದ ಎಲ್ಲ ಸಮುದಾಯಗಳ ಜನರ ವಿಶ್ವಾಸವನ್ನು ನಾವು ಆ ಕಾರಣಕ್ಕಾಗಿ ಪಡಿಬೇಕಾಗಿದೆ. ಯಾರೋ ಒಬ್ಬರಿಗೋಸ್ಕರ ಯಾರೋ ಯಾವುದೋ ಕಾಲದಲ್ಲಿ ಸ್ವಾರ್ಥಕ್ಕಾಗಿ ತಮ್ಮ ಪಟ್ಟಭದ್ರ ಹಿತಾಸಕ್ತಿಗಾಗಿ ಮಾಡಿಕೊಂಡಂತ ಈ ವ್ಯವಸ್ಥೆ ನಮ್ಗೆಲ್ಲರಿಗೂ ಗಮನಕ್ಕೆ ಬಂದಿದೆ. ಇದು ಸರಿಯಲ್ಲ, ಇದು ಕಾನೂನು ವಿರೋಧಿಯಾದದ್ದು, ಇದು ಮನುಷ್ಯ ವಿರೋಧಿಯಾದದ್ದು, ಇದು ಸಂವಿಧಾನ ವಿರೋಧಿಯಾದ ಧೋರಣೆ ಅಂತ ಗೊತ್ತಾದ ಮೇಲೂ ಕೂಡ ನಾವು ಅದನ್ನ ಆಚರಣೆ ಮಾಡೋದು, ಇದು ಕೂಡ ಆತ್ಮಸಾಕ್ಷಿ ವಿರೋಧಿ ಅಲ್ವಾ, ಮನಸ್ಸಾಕ್ಷಿ ವಿರುದ್ಧವಾದದಲ್ವಾ. ಆ ಕಾರಣಕ್ಕಾಗಿನೇ ಈ ನಮ್ಮ ಅರಿವು ಭಾರತದ ಯಾನ ಇದು ಆತ್ಮಸಾಕ್ಷಿ ಅಭಿಯಾನ ಆಗಬೇಕು. ಇದು ಮನಸ್ಸಾಕ್ಷಿಯನ್ನ ಎಚ್ಚರಿಸತಕ್ಕಂತ ಅಭಿಯಾನ ಆಗಬೇಕು. ಇವತ್ತು ಈ ಬೆಳಪನ ಹಳ್ಳಿ ಗ್ರಾಮದಲ್ಲಿ 700 ಜನಗಳ ಜನಸಂಖ್ಯೆ ಇದೆ ಅಂತ ನಮ್ಮ ಸುಬ್ಬಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಕೇಳಿದೆ, ಈ ಹಳ್ಳಿನಲ್ಲಿ ಎಷ್ಟು ಜನ ಜನಸಂಖ್ಯೆ ಇದ್ದಾರೆ ಅಂತ. 700 ಜನ ಇದೆ ಅಂತ ಹೇಳಿದ್ರು. ನಾನು ಹೇಳ್ತಾ ಇದ್ದೆ, ಸುಮಾರು 700 ಜನ ಇರತಕ್ಕಂತ ಒಂದು ಜನಸಂಖ್ಯೆ ಈ ಗ್ರಾಮದಲ್ಲಿದೆ. ಈ ಗ್ರಾಮದಲ್ಲಿ 700 ಜನ ಇದ್ರು ಕೂಡ ಇಲ್ಲಿ ಒಂದು 100ರಷ್ಟು ಜನ ಇಲ್ಲಿ ಸೇರಿದ್ದೇವೆ. ಒಂದು ಗ್ರಾಮದಲ್ಲಿ 100ಕ್ಕೂ ಹೆಚ್ಚು ಇಲ್ಲಿರ್ತಕ್ಕಂಥ ಜಾಗೃತ ಮನಸ್ಸುಗಳು, ಇಲ್ಲಿರೋರು ಯಾರು ಕೂಡ ಬೇಜವಾಬ್ದಾರಿ ಮನಸ್ಸುಗಳಲ್ಲ. ಹರಳಿರ್ತಕ್ಕಂಥ ಮನಸ್ಸು, ಹೃದಯ ಹರಳಿರ್ತಕ್ಕಂಥ ಜಾಗೃತ ಮನಸ್ಸುಗಳು ಇಲ್ಲಿ ಕೂತಿದೆ. ಈ ಜಾಗೃತ ಮನಸ್ಸುಗಳು 100ಕ್ಕೂ ಹೆಚ್ಚು ಇಲ್ಲಿರೋದ್ರಿಂದ ಒಂದು ಗ್ರಾಮದಲ್ಲಿ ಈ ಮಟ್ಟಿನ ಒಂದು ಪ್ರಭಾವ ಬೀರೋಕೆ ಸಾಧ್ಯವಾಗದಾದರೆ ಪ್ರಾಯಶಃ ಯೋಚನೆ ಮಾಡಿ, ಮುಂದಿನ ದಿನಗಳಲ್ಲಿ ನಮ್ಮ ಅರಿವು ಭಾರತದ ಈ ಉದ್ದೇಶ ಏನಿದೆ ಅದು ಕೇವಲ ನಮ್ಮ ಜಿಲ್ಲೆ ಮಾತ್ರವಲ್ಲ, ರಾಜ್ಯಾದ್ಯಂತ, ದೇಶಾದ್ಯಂತ ಬಹಳ ದೊಡ್ಡ ಅಭಿಯಾನವಾಗಿ ಬೆಳೀತಕ್ಕಂಥ ಎಲ್ಲ ಒಂದು ಸಾರ್ಥಕಗಳು ಮತ್ತು ಸಾಧ್ಯತೆಗಳು ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ವಿಚಾರ ಬಂದಾಗ ಸಾಮಾನ್ಯವಾಗಿ ನಮ್ಮ ಶಿವಪ್ಪ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಇದು ನಾವು ಅದನ್ನ ದೊಡ್ಡದಾಗಿ ಮಾಡಕ್ ಹೋದಾಗ ಸ್ವಲ್ಪ ಸಮಸ್ಯೆ ಆಗಿಬಿಡುತ್ತೆ, ಹಾಗೆ ಹೀಗೆ ಅಂತಲ್ಲ. ಇದು ಯಾವುದೋ ಒಂದು ಸಂಸ್ಥೆಯವರು ಮಾಡೋದು ಅಥವಾ ನಾವೇ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶ ಕೂಡ ಒಳ್ಳೇದಲ್ಲ. ಹರಿಯುವ ನೀರಿಗೆ ಯಾವ ದೊಣ್ಣೆ ನಾಯಕನ ಅಪ್ಪಣೆ ಬೇಕು ಹೇಳಿ? ಸಮಾನತೆ ಅನ್ನೋದು ಈ ಸಮಾಜದಲ್ಲಿ ನಾವು ನೀವೆಲ್ಲ ಜನ್ಮತಃ ಪಡ್ಕೊಂಡ್ ಬಂದಿರತಕ್ಕಂತ ಒಂದು ಹಕ್ಕದು. ಅದನ್ನ ನಿರಾಕರಿಸ್ತಕ್ಕಂತ ಅಧಿಕಾರ ಯಾರಿಗೂ ಇಲ್ಲ. ಅದನ್ನು ನಿರಾಕರಿಸ್ತಕ್ಕಂತ ಶಕ್ತಿಗಳು ಯಾವುದೇ ಇದ್ರೂ ಕೂಡ ಈ ಹರಿಯುವ ನೀರಿನ ವಿರುದ್ಧವಾಗಿ ಅವರು ಹೋರಾಟ ಮಾಡಬೇಕೇ ವಿನ ಹರಿಯುವ ನೀರಿಗೆ ಅಡಚಣೆ ಆಗಬಾರದು. ಆ ಕಾರಣಕ್ಕಾಗಿ ನಾವು ಹೇಳ್ತಾ ಇದ್ದೀವಿ, ಈ ಹರಿಯುವ ನೀರಿನ ಹರಿಯೋದಕ್ಕೆ ಬಿಟ್ಬಿಡೋಣ. ಈ ಕಾರಣ ನಮ್ಮ ಜಿಲ್ಲೆ ಮಾತ್ರವಲ್ಲ, ರಾಜ್ಯದ ವಿವಿಧ ಕಡೆಗಳಲ್ಲೂ ಕೂಡ ಅರಿವು ಭಾರತದ ಬಗ್ಗೆ ಸಾಕಷ್ಟು ಪ್ರಜ್ಞೆ ಮೂಡ್ತಾ ಇದೆ, ಜಾಗೃತಿ ಮೂಡ್ತಾ ಇದೆ, ಎಚ್ಚರ ಬರ್ತಾ ಇದೆ. ಆ ಕಾರಣಕ್ಕಾಗಿ ಅವ್ರಿಗೆ ಅನ್ಸಕ್ ಶುರು ಆಗುತ್ತೆ, ಹೌದಲ್ವಾ, ನಾವು ಮಾಡ್ತಿರೋ ಕೆಲಸ ಕೂಡ ಸರಿಯಾಗಿದೆ ಅಲ್ವಾ. ಸರಿಯಾಗಿರುವ ಕೆಲಸವನ್ನ ಮಾಡಬೇಕಾದ್ರೆ, ಒಳ್ಳೆಯ ಕೆಲಸವನ್ನ ಮಾಡಬೇಕಾದ್ರೆ ನಾವು ಯಾರ ಅಪ್ಪಣೆ ಪಡಿಬೇಕಾಗಿದೆ? ಕಾನೂನುಬದ್ಧವಾಗಿದ್ದೀವಿ, ನ್ಯಾಯಬದ್ಧವಾಗಿದ್ದೀವಿ, ಧರ್ಮ ಮತ್ತು ನೀತಿಯ ಅನುಸಾರವಾಗಿ ಕೆಲಸ ಮಾಡ್ತಾ ಇದ್ದೀವಿ, ಸಂವಿಧಾನಬದ್ಧವಾಗಿ ನಾವೆಲ್ಲ ಇದ್ದೀವಿ. ಸಂವಿಧಾನ ಏನ್ ಹೇಳಿದೀವಿ ಅದನ್ನ ನಾವು ಅಕ್ಷರಶಃ ಪಾಲಿಸ್ತಾ ಇದ್ದೀವಿ, ಆಚರಣೆ ಮಾಡ್ತಾ ಇದ್ದೀವಿ. ಈ ಕೆಲಸವನ್ನ ಮಾಡೋದಕ್ಕೆ ನಾವು ನೀವೆಲ್ಲರೂ ಕೂಡ ಎದೆ ತುಂಬಿ ಮುಂದೆ ಬರಬೇಕು. ಆ ಕಾರಣಕ್ಕಾಗಿ ಇವತ್ತು ಒಂದು ಸಣ್ಣ ಗ್ರಾಮದಲ್ಲಿ 100ಕ್ಕೂ ಹೆಚ್ಚು ಮಂದಿ ಜಾಗೃತ ಮನಸ್ಸುಗಳು ಕೈ ಜೋಡಿಸಿದ್ದಾರೆ ಅಂತಂದ್ರೆ ಈ ರಥವನ್ನ ಬಹಳಷ್ಟು ಮುಂದಿನ ದಿನಗಳಲ್ಲಿ ಪರಿಣಾಮಕಾರಿಯಾಗಿ ಎಳೆದುಕೊಂಡು ಹೋಗುವಂತ ಶಕ್ತಿ ಮತ್ತು ಆ ಸಾಮರ್ಥ್ಯ ಅರಿವು ಭಾರತದ ಬಳಗದ ಎಲ್ಲರಿಗೂ ಇದೆ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಾಮಾನ್ಯವಾಗಿ
ಜಾತಿಯ ವಿರುದ್ಧವಾದ ಮಾತುಗಳು, ಸಮಾಜದಲ್ಲಿ ಸಮಾನತೆಯನ್ನ ಕಟ್ಟಬೇಕು ಅನ್ನೋ ಮಾತುಗಳು ಬಂದಾಗ ಅನೇಕರು ಇದ್ರ ಬಗ್ಗೆ ಕೊಂಕು ಮಾತುಗಳಾಡೋದು ನಿಜ. ಪಂಡಿತ್ ಅವರು ಪ್ರಾರಂಭದಲ್ಲೂ ಹೇಳಿದ್ರು, ಅವ್ರು ಹೇಳ್ಕೊಳ್ಳಿ ಅನ್ನೋದೇ ನಮಗೂ ಒಳ್ಳೇದು. ಯಾಕಂದ್ರೆ ಬಸವಣ್ಣವ್ರು ಯಾವಾಗಲೂ ಹೇಳ್ತಾ ಇದ್ರು ನಿಂದಕರು ಇರಬೇಕು ಅಂತ. ನಿಂದಕರು ಇದ್ದರೇನೆ ಕೆಲಸ ಮಾಡೋರ್ಗೆ ಒಂದಷ್ಟು ಸ್ಫೂರ್ತಿ ಆಗೋದು. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಫ್ಲಾಟರಿ ಇಸ್ ದ ಫುಡ್ ಆಫ್ ಫೂಲ್ಸ್ ಅಂತ. ಫ್ಲಾಟರಿ ಅಂತಂದ್ರೆ ಹೊಗಳು ಬಟ್ಟಂಗಿತನ ಅಂತ. ಯಾರು ನಿಮಗೆ ಜೀವನದಲ್ಲಿ ಹೊಗಳಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ, ಅವ್ರನ್ನ ಆ ಕ್ಷಣದಿಂದ ಅನುಮಾನದಿಂದ ನೋಡಕ್ಕೆ ಶುರು ಮಾಡಿ. ಯಾರು ನಿಮ್ಮನ್ನ ಹೊಗಳ್ತಾರಲ್ಲ ಅವ್ರನ್ನ ಯಾವತ್ತೂ ನಂಬಬೇಡಿ. ಯಾರು ನಿಮ್ಮನ್ನ ಕ್ರಿಟಿಸೈಸ್ ಮಾಡ್ತಾರಲ್ಲ, ವಿಮರ್ಶೆ ಮಾಡ್ತಾರಲ್ಲ, ನಿಮ್ ಬಗ್ಗೆ ಟೀಕೆ ಮಾಡ್ತಾರಲ್ಲ, ಅವ್ರ ಬಗ್ಗೆ ಎಚ್ಚರಿಕೆಯಿಂದ ಇಷ್ಟೇ ನೀವು ಮಾಡಬೇಕಾಗಿತ್ತು. ಅವರು ಒಂದ್ ರೀತಿ ಹೇಳ್ಬೇಕಾದ್ರೆ ನಮಗೆ ಒಳ್ಳೆಯ ಪಾಠವನ್ನ ಕಲಿಸ್ತಾರೆ. ಅದಕ್ಕೆ ನಿಂದಕರು ಇರಬೇಕು. ನಾವು ಹೋಗುವ ಮಾರ್ಗ ಸರಿಗಿದೆಯಾ ಇಲ್ವಾ ಅಂತ ತಿದ್ದವರು ಅವರೇ. ನಾವು ಹೋಗುವ ಮಾರ್ಗದಲ್ಲಿ ಎಷ್ಟು ಅಡೆತಡೆಗಳಿದೆ ಅಂತ ಗೊತ್ತು ಮಾಡಿಸೋರು ಅವರೇ. ನನ್ನ ಶಕ್ತಿ ಏನು ಅನ್ನೋದು ಹೇಳೋದು ಅವರೇ. ನನ್ನಲ್ಲಿ ಬೇಕಾದಂತ ಅಗತ್ಯವಾದಂತ ಆ ಶಕ್ತಿ ಜೊತೆನಲ್ಲಿ ಆ ಒಂದು ಪ್ರೇರಣೆಯನ್ನ ತುಂಬೋರು ಕೂಡ ನಿಂದಕರು. ಆ ಕಾರಣಕ್ಕಾಗಿ ನಾನು ಯಾವತ್ತೂ ನಮ್ಮ ಜೀವನದಲ್ಲಿ ನಮಗೆ ಯಾರು ಕ್ರಿಟಿಸೈಸ್ ಮಾಡ್ತಾರಲ್ಲ, ವಿಮರ್ಶೆ ಮಾಡ್ತಾರಲ್ಲ, ಟೀಕೆ ಮಾಡ್ತಾರಲ್ಲ, ಅವ್ರ ಬಗ್ಗೆನೇ ನಾನು ಹೆಚ್ಚು ಗೌರವದಿಂದ ಕಾಣ್ತೇನೆ. ಯಾಕಂದ್ರೆ ಇವತ್ತು ಏನಾದ್ರೂ ನಾವು ಒಂದು ಸಾಧನೆ ಮಾಡಿದ್ರೆ ಅದು ಅವರಿಂದ ವಿನಃ ನಮ್ಮ ಮುಂದೆ ಕೂತ್ಕೊಂಡು 4 ಜನ ನೀನು ಇಂದ್ರ ಚಂದ್ರ ಚೆನ್ನಾಗಿದೆಯಾ, ಬುದ್ಧಿವಂತ, ಒಳ್ಳೆಯವನು, ಶ್ರೀಮಂತ, ಒಳ್ಳೆ ಬಟ್ಟೆ ಹಾಕಿದ್ಯಾ, ನೋಡಕ್ ಚೆನ್ನಾಗಿದ್ಯಾ, ನಿನ್ ಹೇರ್ ಸ್ಟೈಲ್ ಚೆನ್ನಾಗಿದೆ, ನಿನ್ನ ಬಟ್ಟೆ ಚೆನ್ನಾಗಿದೆ, ಇವರೆಲ್ಲರೂ ಬರೀ ನಿಮ್ಮನ್ನ ತಪ್ಪು ದಾರಿಗೆ ಎಳಿತಾರೆ. ಹೊಗಳು ಬಟ್ಟಂಗಿಗಳು. ಈ ಹೊಗಳು ಬಟ್ಟಂಗಿಗಳನ್ನ ಯಾವತ್ತೂ ನೀವು ನಂಬಬೇಡಿ. ಮಾತಾಡೋರು ಮಾತಾಡ್ತಾರೆ ಬಿಡಿ, ನಮಗೂ ನಿಮಗೆ ಕಳ್ಸ್ಕೊಳ್ಳೋದೇನು, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಬಸವಣ್ಣವ್ರು ಹೇಳಲಿಲ್ವಾ? ನಾವೇನು ಹೊಸದು ಹೇಳ್ತಾ ಇದೀವ, ಹೊಸದು ಮಾಡ್ತಾ ಇದೀವ? ನಾವ್ ಏನ್ ಎಚ್ಚರಿಸ್ತಾ ಇದೀವಿ ಅಂದ್ರೆ, ನೋಡಿ ಪಾಪ ಬಸವ ಅನ್ನೋ ಮಹಾತ್ಮ ಆ ಬುದ್ಧನ ಕಾಲದಿಂದನೂ ಕೂಡ ಇಂದೆಲ್ಲ ಒಳ್ಳೊಳ್ಳೆ ಮಾತುಗಳು ಹೇಳಿದ್ದಾರೆ. ಅದನ್ನ ನಾವು ಮರ್ತು ಬಿಟ್ಟಿದೀವಿ. ದಯಮಾಡಿ ಸ್ವಲ್ಪ ಜ್ಞಾಪಿಸ್ಕೊಂಡು ಆ ದಿಕ್ಕಿನಲ್ಲಿ 4 ಹೆಜ್ಜೆಗಳನ್ನ ಹಾಕಿ, ಆ ಹೆಜ್ಜೆಗಳಿಗೆ ಒಂದಷ್ಟು ಅರ್ಥ ಬರುತ್ತೆ ಅನ್ನೋದಷ್ಟೇ ನಾವು ಕಳಕಳಿಯಿಂದ ಅರಿವು ಭಾರತದಿಂದ ಕೇಳ್ಕೊಳ್ಳೋದು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ. ಎಷ್ಟು ಚೆನ್ನಾಗಿದೆ ನೋಡಿ. ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚನ ಕೂಡಲ ಸಂಗಮ ದೇವ. ನನ್ನ ತಾಯಿಯ ಸೆರಗು ಹರಿದೋಗಿದೆ ಸ್ನೇಹಿತರೆ. ನನ್ನ ತಾಯಿ ಹುಟ್ಟಿರುವ ಸೀರೆ ಸೆರಗು ಹರಿದೋಗಿದೆ, ನನಗೆ ಕಾಣಿಸ್ತಾ ಇಲ್ಲ. ಆದ್ರೆ ಎದುರುಗಡೆ ಮನೆಯಲ್ಲಿರುವ ಆ ಒಬ್ಬ ಮನೆಯ ಕುಟುಂಬದ ಹೆಣ್ಣು ಮಗಳು ಅವಳು ಕಷ್ಟದಲ್ಲಿದ್ದಾಳೆ ಅಂತ ಮರುಕ ಪಡೆದಿದೆಯಲ್ಲ, ಅದು ಮುಟ್ಟಾಳತನ ಆಗೋಗುತ್ತೆ. ನನ್ನ ತಾಯಿಯ ಸೀರೆಯ ಸೆರಗು ಹರಿದಿರೋದು ನನಗೆ ಕಣ್ಣಿಗೆ ಕಾಣದೇ ಹೋದ್ಮೇಲೆ ನಾನು ಬೇರೆಯವ್ರ ಬಗ್ಗೆ ಮರುಕಪಟ್ಟು ಸಿಂಪತಿ ಎಕ್ಸ್ಪ್ರೆಸ್ ಮಾಡೋದು ಅದು ಒಳ್ಳೇದಲ್ಲ ನಮ್ಮ ಮಾತನ್ನ ಹೇಳ್ತಾನೆ. ಅಂದ್ರೆ ನಾವು ಇಲ್ಲಿಷ್ಟೇ ಮಾಡಬೇಕಾಗಿದ್ದು, ನಾವು ಯಾವುದೇ ಒಂದು ಇಂತಹ ಸಮಾಜಮುಖಿಯಾದ ಕೆಲಸ ಮಾಡಕ್ ಹೋದಾಗ ಸಹಜವಾಗಿಯೇ ವಿರೋಧಗಳು ಬರ್ತವೆ, ಸಹಜವಾಗಿಯೇ ನಿಂದನೆಗಳು ಬರ್ತವೆ, ಅಪಹಾಸ್ಯಗಳು ಬರ್ತವೆ, ಅವಮಾನಗಳು ಕೂಡ ಆಗ್ತವೆ. ಅದನ್ನ ಮುಖ್ಯವಾಗಿ ನನಗೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ. ಯಾಕೆ ಜನ ವಿರೋಧ ಮಾಡ್ತಾರೆ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಯಾವ್ದಾದ್ರು ಒಂದು ಒಳ್ಳೆಯ ವಿಚಾರ ಬಂದಾಗ, ಹೊಸ ವಿಚಾರ ಬಂದಾಗ, ಈ ಸಮಾಜ ಇಷ್ಟೊಂದು ವರ್ಷಗಳಿಂದ ಈ ಸಮಾಜ ಇದ್ರೂ ಕೂಡ, ಈ ದೇಶದ ಸಂಸ್ಕೃತಿ ಇದ್ರೂ ಕೂಡ ಜನ ಯಾತಕ್ಕೆ ಅದನ್ನ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳೋದಿಲ್ಲ, ಅಷ್ಟು ಸುಲಭವಾಗಿ ಅಕ್ಸೆಪ್ಟ್ ಮಾಡೋದಿಲ್ಲ? ಅದಕ್ಕೆ ಕಾರಣ ಇದೆ. ಅಕ್ಸೆಪ್ಟ್ ಮಾಡದೆ ಹೋದ್ರೆ ಏನ್ ಮಾಡ್ತಾರೆ ಅಂದ್ರೆ 2 ಕೆಲಸ ಮಾಡ್ತಾರೆ. 2 ಕೆಲಸ ನನಗೆ ಗೊತ್ತಿರಂಗೆ ಮಾಡೋದು. 2 ಕೆಲಸ ಬಿಟ್ಟು ಇನ್ನೇನು ಮಾಡಲ್ಲ. ಒಂದು, ನಿಮ್ಮನ್ನ ಮಾನಸಿಕವಾಗಿ ಕುಗ್ಗಿಸ್ತಾರೆ. ಮಾನಸಿಕವಾಗಿ ಕುಗ್ಸೋದು ಬಿಟ್ಟು ಅವ್ರಿಗೆ ಇನ್ನೇನು ಮಾಡಕ್ಕೆ ಸಾಧ್ಯವಿಲ್ಲ. ಈ ಯುದ್ಧಗಳು ಆಗುವಾಗ ಕೂಡ ನಿಮ್ಗೆ ಗೊತ್ತಿರ್ಬೇಕು, ಸಾಮಾನ್ಯವಾಗಿ ಮೊದಲು ಯುದ್ಧಗಳಾಗೋದು ಎಲ್ಲಪ್ಪ ಅಂದ್ರೆ ಬ್ಯಾಟಲ್ ಫೀಲ್ಡ್ ಅಲ್ಲಿ ಅಲ್ವಂತೆ. ದ ಬ್ಯಾಟಲ್ಸ್ ಆರ್ ಫಸ್ಟ್ ಫಾಟ್ ಇನ್ ಹ್ಯೂಮನ್ ಮೈಂಡ್ಸ್ ಅಂತೆ. ಯುದ್ಧ ಫಸ್ಟ್ ಪ್ರಾರಂಭ ಆಗೋದು ಎಲ್ಲಿ ಅಂದ್ರೆ ರಣರಂಗದಲ್ಲ, ರಣಭೂಮಿನಲ್ಲ. ಯುದ್ಧ ಮೊದಲಿಗೆ ಪ್ರಾರಂಭವಾಗೋದು ನಮ್ಮ ಮನಸ್ಸಿನಲ್ಲಿ. ಈ ಮನೋಭೂಮಿಕೆಯಲ್ಲಿ ಯುದ್ಧ ಮೊದಲು ಪ್ರಾರಂಭವಾಗುತ್ತೆ. ಸೊ ದ ಬ್ಯಾಟಲ್ಸ್ ಆರ್ ಫಾಟ್ ಫಸ್ಟ್ ಇನ್ ದ ಹ್ಯೂಮನ್ ಮೈಂಡ್ಸ್ ಅಂತ. ಆ ಬ್ಯಾಟಲ್ಸ್ ಗಳನ್ನ ಮಾಡುವಾಗ ಮೊದಲು ಯೋಚನೆ ಮಾಡೋದು ಏನ್ ಗೊತ್ತಾ? ಯುದ್ಧ ಮಾಡುವಾಗ ನನ್ನ ಶತ್ರುವನ್ನ ಮಾನಸಿಕವಾಗಿ ನಾನು ಕುಗ್ಗಿಸೋದು ಹೇಗೆ? ಇಟ್ ಈಸ್ ಎ ಸೈಕಲಾಜಿಕಲ್ ವಾರ್. ಹೌ ಕ್ಯಾನ್ ಐ ಡಿಫೀಟ್ ಮೈ ಎನಿಮೀಸ್ ಸೈಕಲಾಜಿಕಲಿ? ಮಾನಸಿಕವಾಗಿ ನನ್ನ ಶತ್ರುವನ್ನ ನಾನು ಕುಗ್ಗಿಸಿ ಬಿಟ್ರೆ 50% ಆಫ್ ದ ವಾರ್ ಇಸ್ ಒನ್.
ಇನ್ನು ಫಿಸಿಕಲ್ ವಾರ್ನ ನೀವು ಯಾರು ಬೇಕಾದ್ರೆ ಮಾಡ್ಕೋಬಹುದು. ಇವತ್ತಿನ ಕಾಲದಲ್ಲಿ ನಡೀತಾ ಇರತಕ್ಕಂಥದ್ದು ಇದೆ. ನಿಮ್ಮನ್ನ ಮಾನಸಿಕವಾಗಿ ಕುಗ್ಗಿಸಿ ನಿಮ್ಮನ್ನ ಕಾಲು ಎಳೆದು ಬಿಟ್ರೆ ನೀವು ನಿಮ್ಮ ಅರಿವು ಭಾರತದ ಯಾನವನ್ನ ನಿಲ್ಲಿಸ್ಬಿಡ್ತೀರಿ, ಅಥವಾ ಇದು ಯಾತಕ್ಕೆ ಬೇಕು ಅನ್ನತಕ್ಕಂಥ ವಿಚಾರಗಳು ಬರ್ತದೆ. ಇದ್ರ ಜೊತೆನಲ್ಲಿ ಇನ್ನೊಂದು ನಾನು ಅನ್ಕೊಂಡಿದ್ದೇನಪ್ಪ ಅಂದ್ರೆ, ಬಹಳ ಸುಲಭವಾಗಿ ಮಾಡಕ್ಕೆ ಏನಪ್ಪ ಸಾಧ್ಯ ಅಂದ್ರೆ, ಅದು ನಿಮಗೆ ಬಹುಶಃ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾರೆ, ಬಿಟ್ಟು ಇನ್ನೇನು ಮಾಡಕ್ ಸಾಧ್ಯವಿಲ್ಲ. ಅದು ಎರಡು ಬಿಟ್ಟು ಇನ್ನು ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಈ ಒಂದು ಸಮಾಜಮುಖಿಯಾದಂತ ಕೆಲಸಗಳು, ಇದು ಇತಿಹಾಸದ ಉದ್ದಕ್ಕೂ ನೋಡ್ಕೊಂಡ್ ಬಂದ್ಬಿಡಿ ನೀವು. ಎಲ್ಲಾ ಧರ್ಮದಲ್ಲಿಯೂ ಕೂಡ, ಎಲ್ಲಾ ಕಾಲಘಟ್ಟದಲ್ಲಿ ಕೂಡ ಸಾಂಸ್ಕೃತಿಕವಾಗಿ ನೀವು ಇತಿಹಾಸವನ್ನ ಗಮನಿಸಿದಾಗ, ಸಾಮಾಜಿಕವಾದ ಇತಿಹಾಸವನ್ನ ಗಮನಿಸಿದಾಗ ಇವೆಲ್ಲವೂ ಕೂಡ ನಮಗೆ ಅದು ಅಷ್ಟು ಅಚ್ಚುಕಟ್ಟಾಗಿ ನಮಗೆ ಗೋಚರವಾಗ್ತದೆ. ಸೊ ಇವತ್ತಿನ ಪರಿಸ್ಥಿತಿನಲ್ಲಿ ನಾವು ನೀವು ಮಾಡಬೇಕಾಗಿದ್ದು ಏನಾಗದ್ರೆ, ಅರಿವು ಭಾರತದ ಜೊತೆನಲ್ಲಿ ನಾವೆಲ್ಲ ಇದ್ದೀವಿ ಅನ್ನೋದು ಪ್ರೂವ್ ಮಾಡಬೇಕಂದ್ರೆ, ನೀವು ವಾಪಸ್ಸು ನಿಮ್ಮ ಹಳ್ಳಿಗಳಿಗೆ ಹೋದಾಗ, ವಾಪಸ್ಸು ನಿಮ್ಮ ಗ್ರಾಮಗಳಿಗೆ ಹೋದಾಗ ಅಲ್ಲಿ ಈ ಒಂದು ಸಣ್ಣ ಸಂಚಲವನ್ನ ನೀವು ಮೂಡಿಸುವ ಕೆಲಸವನ್ನ ಮಾಡಬೇಕು. ಅವ್ರು ಹೇಳ್ತಾ ಇದ್ರು, ಹಿಂದೆ 10 ವರ್ಷದ 12 ವರ್ಷದ ಕೆಳಗಡೆ ಇದು ನಮ್ಮ ಮುಳುಬಾಗಿಲಿನಲ್ಲಿ ಮೊಟ್ಟ ಮೊದಲ ಅರಿವು ಭಾರತ ಕಾರ್ಯಕ್ರಮ ಶುರು ಮಾಡಿದ್ರು. ಈಗ ನಮ್ಮ ಮುಂದೆ ಇರೋ ಪ್ರಶ್ನೆ ಏನಂದ್ರೆ, ಅವತ್ತು ಶುರು ಮಾಡಿದಂತ ಒಂದು ಮನೆ ಮಾತ್ರ ದಲಿತರಿಗೆ ಪ್ರವೇಶವನ್ನ ಅವಕಾಶ ಮಾಡಿಕೊಟ್ಟಿದೆ. ಉಳಿದ ಮನೆಗಳು ಯಾತಕ್ಕೆ ಇಡೀ ಗ್ರಾಮದಲ್ಲಿ ಆಗ್ಲಿಲ್ಲ ಅನ್ನುವಂತ ಆತ್ಮಾವಲೋಕನ ನಾವೆಲ್ಲ ಮಾಡ್ಕೋಬೇಕು. ಆಗ ಮಾತ್ರ ನಾವು ಆಡುವ ಮಾತಿಗೆ ಒಂದಷ್ಟು ಅರ್ಥ ಬರ್ತದೆ, ಸಾರ್ಥಕವಾಗಿರ್ತದೆ. ಇಲ್ಲದವ್ರು ಏನಾಗುತ್ತೆ, ವೇದಿಕೆಯಲ್ಲಿ 4 ಮಾತಾಡಬೇಕು, 40 ಜನ ಮೆಚ್ತಾರೆ, 400 ಜನ ಇನ್ನೊಂದು 400 ಜನ ಅದನ್ನ ಬೆಂಬಲಿಸಬಹುದು. ಅದು ಬಿಟ್ಟು ಇನ್ನೇನಾಗ್ತಾ ಇದೆ, ಮ್ಯಾಕ್ರೋ ಲೆವೆಲ್ ಮತ್ತು ಮೈಕ್ರೋ ಲೆವೆಲ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಅಂದ್ರೆ ಎಲ್ಲ ಜನರಲ್ ಆಗಿ ಮಾತಾಡುವಾಗ ಎಲ್ಲವೂ ಸರಿಯೇ, ನಾನು ಒಪ್ಕೋತೀನಿ, ನೀವು ಒಪ್ಕೋತೀರಿ, ನಮ್ಮ ನಡುವೆ ನಿಮ್ಮ ನಡುವೆ ಯಾವುದೇ ಭೇದ ಭಾವ ಇಲ್ಲ, ನೀವೆಲ್ಲರೂ ಒಂದು ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡ್ತೀವಿ. ಆದ್ರೆ ನಾವು ನಮ್ಮ ವೈಯಕ್ತಿಕ ಮಟ್ಟಕ್ಕೆ ಬಂದಾಗ, ಮನೆಯ ವಿಚಾರಕ್ಕೆ ಬಂದಾಗ, ಕುಟುಂಬದ ವಿಚಾರಕ್ಕೆ ಬಂದಾಗ, ನಾನು ಮಾಡಬೇಕು ಅಂತ ಮುಂದೆ ಹೋದಾಗ ಅವಾಗ 10 ಹೆಜ್ಜೆ ಹಿಂದಕ್ಕೆ ಹೋಗ್ತೇವೆ. ಆ 10 ಹೆಜ್ಜೆ ಹಿಂದೆ ಹೋಗ್ತೀವಲ್ಲ, ಅದು ಬಹುಶಃ ನನಗನ್ಸುತ್ತೆ ಸಮಾಜದ ಕೆಲಸ ಮಾಡ್ಬೇಕಂದ್ರೆ ಬಹಳ ದೊಡ್ಡ ಗುಂಡಿಗೆ ಇರಬೇಕು. ಆ ಗುಂಡಿಗೆ ಯಾಕೆ ಬೇಕು ಅಂತಂದ್ರೆ, ಧೈರ್ಯ ಇದ್ರೆ, ಸತ್ಯ ಇದ್ರೆ, ನ್ಯಾಯವಾಗಿದ್ರೆ ಆ ಗುಂಡಿಗೆ ಕೂಡ, ಆ ಎದೆಗಾರಿಗೆ ಕೂಡ ಜೊತೆನಲ್ಲಿ ಬರುತ್ತೆ. ಇಲ್ಲದೆ ಹೋದ್ರೆ ಏನಾಗುತ್ತೆ, ನಾವು ಕೂಡ ಚರವಣ ಹೇಳಿದ್ನೇ ಹೇಳ್ಕೊಂಡು ಬೀಟಿಂಗ್ ಅರೌಂಡ್ ದ ಬುಷ್, ಅದರಿಂದನೇ ಸುತ್ತುತ್ತಾ ಇರ್ತೀವಿ. ಅದರಿಂದ ಏನಾಗಿದೆ, 70 ವರ್ಷದಿಂದ, 500 ವರ್ಷದಿಂದ ಏನಾಯ್ತು, 700 ವರ್ಷದಿಂದ ಏನಾಯ್ತು, 2500 ವರ್ಷದಿಂದ ಬುದ್ಧ ಇದ್ದ ಕಾಲದಿಂದ ಇವತ್ತಿಗೂ ಯಾಕೆ ಇವತ್ತು ನಾವು ಮಾತಾಡ್ತಾ ಇದೀವಿ? ನಾವೇನು ಹೊಸದಾಗೇನು ಹೇಳ್ತಿಲ್ಲ, ಬುದ್ಧ ಹೇಳಿದ್ರೆ ನಾವು ಹೇಳ್ತಾ ಇದ್ದೀವಿ, ಬಸವ ಏನ್ ಹೇಳಿದ್ದೇನೆ ಅದನ್ನೇ ಮಾಡ್ತಾ ಇದೀವಿ, ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ರು ಅದನ್ನೇ ಅವರು ಪಾಲಿಸಿದ್ರು, ಅದನ್ನ ಈ ಸಮಾಜವನ್ನ ತಿದ್ದ ಪ್ರಯತ್ನವನ್ನ ಮಾಡಿದ್ರು, ಸಾಕಷ್ಟು ದೊಡ್ಡ ದೊಡ್ಡ ಮಟ್ಟದಲ್ಲಿ ಈ ಸಮಾಜದಲ್ಲಿ ಬದಲಾವಣೆ ತಂದ್ರು. ಅದಕ್ಕೆ ಅಂಬೇಡ್ಕರ್ ಯಾವಾಗ ಒಂದು ಮಾತು ಹೇಳ್ತಾರೆ, ಈ ಸಮಾಜವನ್ನ ಬದಲಾಯಿಸಬೇಕಾದ್ರೆ ಕೇವಲ ಒಬ್ಬರಿಂದ ಇಬ್ಬರಿಂದ ಆಗೋದಿಲ್ಲ. ನಿಜ, ಈ ಒಂದು ಅಸ್ಪೃಶ್ಯದ ಒಂದು ಕಳಂಕ ಅವನ್ನ ಹೊತ್ಕೊಂಡಿರ್ತಕ್ಕಂಥವ್ರು ಬೇರೆ ವರ್ಗದವರು, ಅಸ್ಪೃಶ್ಯ ಆಚರಣೆ ಮಾಡ್ತಾ ಇರೋರು ಮೇಲ್ವರ್ಗದವರು, ಸವರ್ಣೀಯರು ಅನ್ನೋದಾದ್ರೆ ಅವರ ಮೇಲೆ ಈ ಕಳಂಕದಿಂದ ಅವ್ರು ವಾಪಸ್ ಬರ್ಬೇಕಾಗಿದೆ. ದಲಿತರು ನೋವನ್ನು ಅನುಭವಿಸಿದವರು, ನೊಂದವರು, ಅವಮಾನಗೊಂಡವರು, ಅವ್ರು ಬಂದು ನಿಮ್ಮ ಹತ್ರ ನ್ಯಾಯ ಕೇಳ್ತಾ ಇದ್ದಾರೆ. ಆ ನ್ಯಾಯ ಕೇಳೋದನ್ನ, ನ್ಯಾಯ ಪಾಲಿಸ್ಬೇಕಾದವ್ರು, ಕೊಡ್ಬೇಕಾದವ್ರು ಯಾರು ಅದನ್ನ ಕಳಂಕವನ್ನ ಹೊತ್ಕೊಂಡಿದಾರೋ ಅವರು. ಅದಕ್ಕೆ ಸಮಾಜದಲ್ಲಿ ಇವತ್ತು ನಾವು ಮಾತಾಡ್ಬೇಕಾದೇನಪ್ಪ ಅಂದ್ರೆ, ಸಾಮರಸ್ಯ ಬೇಕು. ಎಲ್ಲಾ ಸಮುದಾಯಗಳ ನಡುವೆ ನನಗೆ ಗೊತ್ತಿದೆ, ಎಲ್ಲಾ ಸಮುದಾಯದಲ್ಲೂ ಕೂಡ ಹೃದಯವಂತರಿದ್ದಾರೆ, ಹೃದಯ ವೈಶಾಲ್ಯತೆ ಇದೆ. ಅವ್ರಿಗೆಲ್ರಿಗೂ ಕೂಡ ಈ ಸಮಾಜದಲ್ಲಿ ಬದಲಾವಣೆ ತರಬೇಕು, ಈ ಅನಿಷ್ಟ ಪದ್ಧತಿ ದೂರ ಹೋಗಬೇಕು ಅನ್ನೋದು ಎಲ್ಲ ಮನಸ್ಸಿನಲ್ಲೂ ಇದೆ. ಆದ್ರೆ ಅವ್ರಿಗೆ ಏನಾಗಿದೆ ಸಮಸ್ಯೆ ಅಂದ್ರೆ, ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು? ನಾನ್ ಯಾಕಪ್ಪ ಕಷ್ಟ ಪಡ್ಲಿ, ಅಂದ್ರಕ್ಕೂ ಮಂಚವಾಳು ಅಂತಾರ ತೆಲುಗಿನಲ್ಲಿ, ನೀವು ಎಲ್ರಿಗೂ ಒಳ್ಳೆಯವನಾಗಿದ್ ಬಿಡೋಣ, ನನಗೆ ಯಾಕೆ ಉಸಾಬರಿ, ಇಲ್ಲ ಊರ್ಗ್ ಉಸಾಬರಿ ನನಗೆ ಯಾಕೆ? ಯಾರೋ ಮಾಡ್ತಾ ಇದ್ದಾರೆ, ಮಾಡ್ಕೊಳ್ಳಿ. ಆದ್ರೆ ಅಲ್ಲಿವರೆಗೆ ಟು ದಟ್ ಎಕ್ಸ್ಟೆಂಟ್ ನಾವ್ ಹೇಳ್ತೀನಲ್ಲ, ಸಮಾಜದಲ್ಲಿ ಸಹನೀಯತೆ ಬಂದಿದೆ. ಆ ಕಾರಣಕ್ಕಾಗಿ ನೀವು ಅರಿವು ಭಾರತವನ್ನ ನೀವೆಲ್ಲರೂ ಬೆಂಬಲಿಸಲೇಬೇಕು. ಈ ಸಮಾಜದಲ್ಲಿ ಸೈರಣೆ ಅನ್ನೋದಿದೆಯಲ್ಲ ಬಹಳ ದೊಡ್ಡ ಮಾತು, ಸಹನೀಯತೆ ಅನ್ನೋದಿದೆಯಲ್ಲ ಬಹಳ ದೊಡ್ಡ ಮಾತು. ಅದಕ್ಕೆ ಹೇಳೋದು, ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಬಹಳ ಚೆನ್ನಾಗಿದೆ, ನಾನು ಯಾವಾಗಲೂ ಅದನ್ನ ನೆನ್ಸ್ಕೊತಾ ಇರ್ತೀನಿ. ಅವತ್ತಿನ ಕಾಲದಲ್ಲಿ ಅಂಬೇಡ್ಕರ್ ಇದ್ದಂತ ಬಹಳ ದೊಡ್ಡ ಸಮಾಜದ ಮತ್ತು ಆ ಜನಬೆಂಬಲವನ್ನ ಗಮನಿಸಿದಾಗ ಅವರೊಂದು ಮಾತು ಹೇಳ್ತಾರೆ, ನನ್ನ ಮನಸ್ಸಿನಲ್ಲಿ ಏನಾದ್ರೂ ಒಂದು ವೇಳೆ ಪ್ರತೀಕಾರ ಅಥವಾ ದ್ವೇಷ ಇದ್ದು ಬಿಟ್ಟಿದ್ರೆ, ಅವ್ರು ಹೇಳ್ತಾರೆ, ಹ್ಯಾಡ್ ಮೈ ಮೈಂಡ್ ಬೀನ್ ಸೀಸ್ಡ್ ವಿತ್ ಹೇಟ್ರೆಡ್ ಅಂಡ್ ರಿವೆಂಜ್ ಅನ್ನೋ ಮಾತನ್ನು ಉಪಯೋಗಿಸ್ತಾರೆ.
ಹ್ಯಾಡ್ ಮೈ ಮೈಂಡ್ ಬೀನ್ ಸೀಸ್ಡ್ ವಿತ್ ಹೇಟ್ರೆಡ್ ಅಂಡ್ ರಿವೆಂಜ್, ಅಂದ್ರೆ ಪ್ರತೀಕಾರ, ದ್ವೇಷ ಮತ್ತು ಸೇಡು ಅನ್ನೋದೇನಾದ್ರು ನನ್ನ ಮನಸ್ಸಿನಲ್ಲಿ ಬಂದಿದ್ರೆ, ಐ ವುಡ್ ಹ್ಯಾವ್ ಬ್ರಾಟ್ ಡಿಸಾಸ್ಟರ್ ಅಪಾನ್ ದಿಸ್ ಲ್ಯಾಂಡ್ ವಿದಿನ್ 5 years ಅಂತ ಹೇಳ್ತಾರೆ. ಕೇವಲ 5 ವರ್ಷದಲ್ಲೇ ಈ ಸಮಾಜದಲ್ಲಿ ಬಹಳ ದೊಡ್ಡ ಕ್ರಾಂತಿ ಆಗೋಗ್ತಾ ಇತ್ತು. ಆದ್ರೆ ಅವ್ರು ಕೆಲಸ ಮಾಡಲಿಲ್ಲ. ಅವ್ರ ನಂಬಿಕೆ ಇಟ್ಟಿದ್ದೇನೆಂದ್ರೆ ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಸುಧಾರಣೆ ಆಗಬೇಕು, ಪ್ರೀತಿಯಿಂದ ಎಲ್ಲರಲ್ಲಿಯೂ ಆ ಒಂದು ಬದಲಾವಣೆ ತರುವಂತ ಕೆಲಸ ಆಗಬೇಕು. ಅಂತಹ ಒಂದು ಬದಲಾವಣೆಯ ಕಡೆಗೆ ನಮ್ಮ ಈ ಅರಿವು ಭಾರತ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಪ್ರಯತ್ನದ ಫಲವಾಗಿ ನೋಡಿ, ಇವತ್ತು ನಾವು ನಮ್ಮ ಸುಬ್ಬಾರೆಡ್ಡಿ ಅವರ ಆಶ್ರಮದಲ್ಲಿ ಇಂಥ ಸುಂದರವಾದಂತ ಅರ್ಥಪೂರ್ಣವಾದಂತ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ. ನಮಸ್ಕಾರ ಅವರು ಭರತನಾಟ್ಯದಲ್ಲೇ ಅನುಯಾಯಿಗಳು, ಶಿಷ್ಯರು, ಆ ದೊಡ್ಡ ಶಿಷ್ಯಕೋಟಿ ಇವತ್ತು ಬಹಳ ದೊಡ್ಡ ಶಕ್ತಿಯಾಗಿ ಪರಿಗಣಿಸಬೇಕು. ಆ ಶಕ್ತಿ ಮತ್ತಷ್ಟು ದೊಡ್ಡ ಹೆಮ್ಮರವಾಗಿ ನಮ್ಮ ನಾಡಿನಾದ್ಯಂತ ತಾವು ಎಲ್ಲೆಲ್ಲ ಇದ್ದೀರಲ್ಲೆಲ್ಲ ಈ ಸಮಾನತೆಯ, ಪ್ರೀತಿಯ ಮತ್ತು ಸಾಮರಸ್ಯದ ಆ ಒಂದು ಏನು ಅದನ್ನ ನೀವೇನ್ ಕರಿತೀರಿ, ಅದನ್ನ ಫ್ರಾಗ್ರೆನ್ಸ್ ಅಂತ ಕರಿತೀರಲ್ಲ, ಆ ಪರಿಮಳವನ್ನ ಎಲ್ಲಾ ಕಡೆ ಹರಡಿಸುವಂತ ಕೆಲಸವನ್ನ ನೀವು ಮಾಡಬೇಕು. ಹೆಜ್ಜೆ ಹೆಜ್ಜೆಗೂ ನಾವು ಇದನ್ನ ಮಾಡಬೇಕು. ನಮ್ಮ ಮನೆಯಲ್ಲಿ ಏನಾದ್ರೂ ಅನ್ಯಾಯ ಆದಾಗ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀವ ನಾವು? ನಮ್ಮ ಮನೆಯಲ್ಲೇ ಯಾರಿಗಾದ್ರೂ ಅನ್ಯಾಯ ಆದ್ರೂ ಕೂಡ ನಾವು ಸಹಜವಾಗಿ ಪ್ರಶ್ನೆ ಮಾಡ್ತೇವೆ. ಆದ್ರೆ ಸಮಾಜದ ಪ್ರಶ್ನೆ ಬಂದಾಗ ನಾವೇನ್ ಮಾಡ್ತೇವೆ, ಅದು ನಂಗೆ ಸಂಬಂಧಪಟ್ಟಿದಲ್ಲ, ನಿನಗೆ ಸಂಬಂಧಪಟ್ಟಿದಲ್ಲ ಅಂತೇಳಿ ನಾವು ಬೆನ್ನು ತೋರಿಸೋ ಕೆಲಸವನ್ನ ಮಾಡ್ತೇವೆ. ಅಂತ ಕೆಲಸ ಆಗಬಾರದು. ಆಮೇಲೆ ಕೆಲವು ಇವೆಲ್ಲೂ ಕೂಡ ತೋರಿಕೆಗಾಗಿ, ಬೂಟಾಟಿಕೆಗಾಗಿ ಮಾಡ್ತಕ್ಕಂಥ ಕೆಲಸ ಅಲ್ಲ. ನೀವು ಹೃದಯ ಮೆಚ್ಚಿ ಆತ್ಮಪೂರ್ವಕವಾಗಿ ಕೆಲಸವನ್ನ ಮಾಡಿದ್ರೆ ಮಾತ್ರ ಈ ಅರಿವು ಭಾರತದಲ್ಲಿ ನಾವು ಏನಾದ್ರೂ ಒಂದಷ್ಟು ಸಾರ್ಥಕವಾದಂತ ಕ್ಷಣಗಳನ್ನ, ಒಂದಷ್ಟು ನಿಮಿಷಗಳನ್ನ ಕಳೆಯೋದಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಈ ಇಡೀ ಭಾನುವಾರ ನಿಮಗೂ ಮಾಡಕ್ ಬೇರೆ ಕೆಲಸ ಇದೆ, ನನಗೂ ಮಾಡಕ್ ಬೇರೆ ಕೆಲಸ ಇದೆ. ಒಂದು ಭಾನುವಾರ ನಾವು ನಮ್ಮ ಜೀವನದಲ್ಲಿ ಸ್ಯಾಕ್ರಿಫೈಸ್ ಮಾಡಕ್ ಆಗದೆ ಹೋದ್ರೆ ಈ ಸಮಾಜಕ್ಕೋಸ್ಕರ ಇನ್ನೇನ್ರಿ ಮಾಡಕ್ ಸಾಧ್ಯ? ನಾವು ಈ ಸಮಾಜದಿಂದ ಎಲ್ಲವನ್ನೂ ಪಡ್ಕೊಂಡಿರುವ ನಾವು ಏನು ಕಡಿಮೆ ಮಾಡಿದೆ ಈ ಸಮಾಜ? ಗೌರವ ಕೊಟ್ಟಿದೆ, ಅಧಿಕಾರ ಕೊಟ್ಟಿದೆ, ಅಂತಸ್ತು ಕೊಟ್ಟಿದೆ, ವಿದ್ಯೆ ಕೊಟ್ಟಿದೆ, ನಮ್ಗಿರೋಕೊಂದು ಜಾಗ ಕೊಟ್ಟಿದೆ. ಈ ಸಮಾಜದಿಂದ ಎಲ್ಲವನ್ನೂ ಪಡ್ಕೊಂಡಿರುವ ನಾವು, ಈ ಸಮಾಜ ನಮ್ಮಿಂದ ಏನು ಕೇಳ್ತಾ ಇದೆ? ಒಂದಷ್ಟು ಸಮಯವನ್ನ, ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಅನ್ನ ಕೇಳ್ತಾ ಇದೆ. ಇಂತಹ ಒಂದು ಒಳ್ಳೆಯ ಕೆಲಸಗಳಿಗೆ ನಾವು ನೀವು ಸೇರೋದಾದ್ರೆ ಅದಕ್ಕೆ ನನ್ನ ಪ್ರಕಾರ ಅದೇನು ಬಹಳ ದೊಡ್ಡ ತ್ಯಾಗ ಅಂತ ಯಾವತ್ತೂ ನನಗೆ ಅನಿಸ್ಲಿಲ್ಲ. ಅದು ನನ್ನ ಕರ್ತವ್ಯ. ಅದು ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ, ಇಟ್ ಈಸ್ ಮೈ ಡ್ಯೂಟಿ. ಅದು ನನ್ನ ಜವಾಬ್ದಾರಿ ಆಗಬೇಕು. ಈ ಸಾಮಾಜಿಕ ಜವಾಬ್ದಾರಿ ನಮಗೆ ಬಹಳ ಮುಖ್ಯ. ನಾವು ಇವತ್ತು ಇಂಡಸ್ಟ್ರೀಸ್ಗಳ ಬಗ್ಗೆ ಮಾತಾಡುವಾಗ ನಿಮ್ಗೆಲ್ಲ ಗೊತ್ತಿರಬೇಕು, ಈ ಕಂಪನಿಗಳೆಲ್ಲ ಸಂಪಾದನೆ ಮಾಡಿ ಒಂದಷ್ಟು ಲಾಭ ಮಾಡಿದ್ರೊಳಗಡೆ ಒಂದಷ್ಟು ಹಣವನ್ನ ಸಮಾಜದ ಅಭಿವೃದ್ಧಿಗೆ ವಿನಿಯೋಗಿಸ್ತಾರಲ್ಲ, ಅದನ್ನ CSR ಫಂಡ್ಸ್ ಅಂತ ಕರಿತೀವಿ. ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ. ನನ್ನ ಪ್ರಕಾರ ಈ ಅರಿವು ಭಾರತ ಅನ್ನತಕ್ಕಂಥದ್ದು ಇದೆಯಲ್ಲ, ಇದು SSR ಅಂತ. SSR ಅಪ್ಪ ಅಂದ್ರೆ ಏನಂದ್ರೆ ಸೊಸೈಟಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸಮಾಜಕ್ಕೆ ಇರತಕ್ಕಂಥ ಸಾಮಾಜಿಕವಾದಂತ ಜವಾಬ್ದಾರಿ ಇವತ್ತು ನಾವು ಅರಿವು ಭಾರತ ಮೂಲಕ ಹೇಳ್ಕೊಡ್ಬೇಕಾಗಿದೆ. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಈಚ್ ಅಂಡ್ ಎವ್ರಿ ಒನ್ ಹೂ ಬಿಲೀವ್ಸ್ ಇನ್ ಹ್ಯುಮ್ಯಾನಿಟಿ, ಹೂ ಬಿಲೀವ್ಸ್ ಇನ್ ಈಕ್ವಾಲಿಟಿ. ಸಮಾನತೆಯಲ್ಲಿ ನಂಬಿಕೆ ಇಟ್ಟಿರುವ ನಾವು ನೀವೆಲ್ಲರೂ, ಸಮಾನತೆಯಲ್ಲಿ ನಂಬಿಕೆ ಅಷ್ಟೇ ಅಲ್ಲ, ಮಾನವೀಯತೆಯಲ್ಲಿ ನಂಬಿಕೆ ಇಟ್ಟಿರುವ ನಾವು ನೀವೆಲ್ಲರೂ ಕೂಡ ಇವತ್ತು ಸಮಾಜದಲ್ಲಿ ಇಂಥ ಸಣ್ಣ ಸಣ್ಣ ಬದಲಾವಣೆಗೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕಾಗಿದೆ. ನಮ್ಮ ಮನೆಯಲ್ಲಿ ಒಂದು ಸಣ್ಣ ಬದಲಾವಣೆ ತರಕ್ಕೆ ಸಾಧ್ಯವಾಗದಾದ್ರೆ, ನಾನು ಹೇಳ್ತಾ ಬಂದೆ, ಇವತ್ತು ಸಮತೆಯ ಅಂದ್ರೆ ಇಂಟರ್ ಡೈನಿಂಗ್ ನಾವು ಮಾಡಕ್ಕೆ ಶುರು ಮಾಡಿದ್ದು ಬಹಳ ವರ್ಷಗಳಿಂದ, ಬಹಳ ಹಿಂದಿನಿಂದ ಕೂಡ, ಅಂಬೇಡ್ಕರ್ ಕಾಲದಿಂದಲೂ ಕೂಡ ಈ ಇಂಟರ್ ಡೈನಿಂಗ್ ಪದ್ಧತಿಯನ್ನ ಪ್ರಾರಂಭ ಮಾಡಿದ್ರು. 2 ಮನೆಗಳಿಗೂ, ಅಂದ್ರೆ ಮೇಲ್ವರ್ಗದವರು ಕೆಳವರ್ಗ, ಕೆಳವರ್ಗದವರು ವರ್ಗದವರು ಮನೆಗೆ ಹೋಗೋದು, ಅಲ್ಲಿ ಕುಳಿತು ಒಟ್ಟಾಗಿ ಊಟ ಮಾಡ್ತಕ್ಕಂಥ ವಿಚಾರ ಆಗ್ಬೋದು. ಅದು ನೀವು ಇಂಟರ್ ಡೈನಿಂಗ್ ಅನ್ನೋದು ಈಗ ಇಲ್ಲಿ ನಾವು ಸಮತೆಯ ಅಂತ ಹೇಳ್ತಾರೆ, ಮತ್ತು ಸಹಭೋಜನ ಕೂಡ ಮಾಡ್ತೀವಿ. ಆ ಸಹಭೋಜನ ಜೊತೆನಲ್ಲಿ ಮುಂದುವರೆದು ಇನ್ನೇನ್ ಮಾಡ್ತೀವಿ, ಅಂತರ್ಜಾತಿ ವಿವಾಹಗಳು ಮಾಡಬೇಕು. ಅಂತರ್ಜಾತಿ ವಿವಾಹಗಳ ಜೊತೆನಲ್ಲಿ ನಮ್ಮ ಸಮಾಜದಲ್ಲಿ ಅಂಟ್ಕೊಂಡಿರೋ ಬಹಳ ದೊಡ್ಡ ಪಿಡಿಗೆ ಏನಪ್ಪಾ ಅಂದ್ರೆ ಈ ಒಳ ಜಾತಿಗಳ ಸಮಸ್ಯೆ, ಉಪಜಾತಿಗಳ ಸಮಸ್ಯೆ. ಈ ಉಪಜಾತಿಗಳ ನಡುವೆ ಕೂಡ ಒಂದಷ್ಟು ಸಾಮರಸ್ಯ ಮೂಡಬೇಕಾಗಿದೆ. ನನಗೆ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಅನಿಸಿದೇನಪ್ಪ ಅಂದ್ರೆ, ಸುಬ್ಬಾರೆಡ್ಡಿ ಅಂತಹ ಆಧ್ಯಾತ್ಮಿಕ ಗುರುಗಳು ನಮ್ಮ ಅರಿವು ಭಾರತದ ಕಾರ್ಯಕ್ರಮಗಳ ಒಂದು ನೇತೃತ್ವವನ್ನು ವಹಿಸಿ ಅವರ ಶಿಷ್ಯರಿಗೆಲ್ಲರಿಗೂ ಈ ರೀತಿಯಾಗಿ ಅವರು ಒಂದು ಆತ್ಮ ಸಂಸ್ಕಾರವನ್ನು ಕೊಡಕ್ಕೆ ಸಾಧ್ಯವಾಗದಾದ್ರೆ, ನಮ್ಮ ನಾಡಿನಾದ್ಯಂತ ಎಲ್ಲ ಆಧ್ಯಾತ್ಮಿಕ ಗುರುಗಳು ಮಾಡಿದ್ದೇ ಆದ್ರೆ ಎಂತ ಅದ್ಭುತವಾದಂತ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ. ಯೋಚನೆ ಮಾಡಿ, ಎಂತ ದೊಡ್ಡ ಬದಲಾವಣೆ ತರಲಿಕ್ಕೆ ಸಾಧ್ಯವಿದೆ. ಪ್ರಯತ್ನಗಳಷ್ಟೇ ಆಗಬೇಕು. ಆ ಪ್ರಯತ್ನಗಳ ಕಡೆ ಹೋದಾಗ ಸಹಜವಾಗಿಯೇ ನಮ್ಮ ಸಮಾಜದಲ್ಲಿ ಬದಲಾವಣೆ ಅದು ತನ್ನ ಪಾಡಿಗೆ ತಾನೇ ಆಗೋಗುತ್ತೆ. ಅದನ್ನ ನಾನು ನೀವು ಹೇಳಬೇಕಾದ ಅಗತ್ಯ ಇಲ್ಲ.
ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ. ನಾವೆಲ್ಲರೂ ನ್ಯಾಯವಾಗಿ ಏನೋ ಈಕ್ವಾಲಿಟಿ ಅಂದ್ರೆ ಸಮಾನತೆಯಿಂದ ಬದುಕಬೇಕು ಅಂತ ಹೇಳ್ಬೇಕಾದ ಅಗತ್ಯ ಇಲ್ಲ. ಸುಬ್ಬಾರೆಡ್ಡಿ ಅಂತ ಅವರ ನಾಯಕತ್ವದಲ್ಲಿ, ಆಧ್ಯಾತ್ಮಿಕ ನಾಯಕತ್ವದಲ್ಲಿ ಅವರ ಶಿಷ್ಯ ವರ್ಗ ಮುಂದಿನ ದಿನಗಳಲ್ಲಿ ನನಗನ್ಸುತ್ತೆ ಅವರ ಬೋಧನೆ, ಅವರ ಸತ್ಸಂಗದಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಬದಲಾವಣೆ ಆಗಬಹುದು, ಆಗತ್ತೆ ಅಂತ ಬದಲಾವಣೆಯನ್ನ ನಾನು ನಿರೀಕ್ಷೆ ಮಾಡ್ತೇನೆ. ಮುಂದಿನ ನಿಮ್ಮ ಸತ್ಸಂಗ ಕಾರ್ಯಕ್ರಮದಲ್ಲೂ ಕೂಡ ನಾನು ಭಾಗವಹಿಸುವ ಅವಕಾಶವನ್ನ ನೀವು ನಮಗೆ ಮಾಡಿಕೊಡ್ಬೇಕು ಅನ್ನೋ ಮಾತನ್ನ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದಿರಿ, ಬಹಳ ಸಂತೋಷ. ಇವತ್ತು ನಮ್ಮ ಕೋಲಾರದ ಗಡಿನ ದಾಟಿ ಹೊರಗಡೆ ಕೂಡ ಇದು ಹೋಗ್ತಾ ಇರೋದ್ರಿಂದ ಮಂಡ್ಯದ ವಿಚಾರ ಕೂಡ ಅವ್ರು ಹೇಳಿದ್ರು, ನಮ್ಮ ಚನ್ನಪ್ಪ ಮಂಡ್ಯದವರಲ್ಲ, ಅಲ್ಲೂ ಕೂಡ ಹಾಗೆ ಬಹಳಷ್ಟು ಕಾರ್ಯಕ್ರಮಗಳು ಎಲ್ಲ ಕಡೆ ಆಗ್ತಾ ಇದೆ. ಎಲ್ಲಿದ್ದು ನಮ್ಮ ಸಮಸ್ಯೆ ಏನಪ್ಪಾ ಅಂದ್ರೆ ನಾನು ಎಲ್ಲಿ ಶುರು ಮಾಡ್ಬೇಕು, ಹೆಂಗ್ ಶುರು ಮಾಡ್ಬೇಕು ಅಂತ. ನಮ್ಮಲ್ಲಿ ಇನ್ನೂ ಕೂಡ ಹಿಂಜರಿಕೆ ಇದೆ. ಆ ಹಿಂಜರಿಕೆ ಮತ್ತು ಕೀಳರಿಮೆ ಇದೆಯಲ್ಲ, ಆಮೇಲೆ ಯಾಕಪ್ಪ ನಮ್ಗೆ ಉಸಾಬರಿ ಅನ್ನುವ ಆಲೋಚನೆ ಇದೆಯಲ್ಲ, ಅದು ನಮ್ಮನ್ನ ಸ್ವಲ್ಪ ಹಿಂಜಳಿತಾ ಇದೆ. ಒಂದ್ ಸ್ವಲ್ಪ ಮೈ ಚಳಿ ಬಿಟ್ಟು ಸಮಾಜದ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡೋಣ. ನನ್ನ ಹೆಂಡತಿ, ನನ್ನ ಮಕ್ಕಳ ಬಗ್ಗೆನೆ ನಾನು ಇಷ್ಟು ವರ್ಷ ಮಾತಾಡಿದಾಯ್ತು. ಎಷ್ಟು ವರ್ಷ ನನ್ನ ಸಾಯೋವರೆಗೂ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬದ ಬಗ್ಗೆನೆ ಮಾತಾಡ್ತಾ ಇದ್ರೆ ನಾನು ಓದೋದಕ್ಕೆ ಬೆಲೆ ಏನು ಬಂತು, ನನ್ನ ವಿದ್ಯೆಗೆ ಏನು ಬೆಲೆ ಬಂತು, ನನ್ನ ಅನುಭವಕ್ಕೆ ಏನು ಬೆಲೆ ಬಂತು? ಒಂದು ಹಂತದವರೆಗೆ ಎಲ್ಲವೂ ಸರಿಯೇ, ನನ್ನ ಜವಾಬ್ದಾರಿ ಇದೆ ನನ್ನ ಕುಟುಂಬದ ಮೇಲೆ, ನಾನು ರಕ್ಷಣೆ ಮಾಡಬೇಕು, ನಾನು ಏನೆಲ್ಲ ಗೌರವಯುತವಾಗಿ ಕೊಡಿಸಬೇಕು ಅವೆಲ್ಲ ಮಾಡಬೇಕು. ಅದಾದ ನಂತರವೂ ಕೂಡ ನನಗೆ ಸಮಾಜದ ಮೇಲೆ ಒಂದಷ್ಟು ಜವಾಬ್ದಾರಿ ಇದೆ ಅಲ್ವಾ? ಆ ಸಾಮಾಜಿಕವಾದ ಜವಾಬ್ದಾರಿಯನ್ನು ನಾನು ನಿರ್ವಹಿಸಬೇಕಲ್ವಾ? ಅದಕ್ಕೆ ನಮ್ಮಲ್ಲಿ ಒಂದು ಸಡನ್ ಏಜ್ ಆದ್ಮೇಲೆ, 50-55 ವರ್ಷ ಆದ್ಮೇಲೆ ನನಗನ್ಸುತ್ತೆ ಅಲ್ಲಿ ದ ಪ್ರಾಸೆಸ್ ಆಫ್ ಡಿಟ್ಯಾಚ್ಮೆಂಟ್ ಶುರು ಆಗಬೇಕು ಅಂತ. ಈ ಕುಟುಂಬದ ಮೇಲಿರೋ ವ್ಯಾಮೋಹದಿಂದ ನಾವೆಲ್ಲ ಸ್ವಲ್ಪ ಕಳಚಿಕೊಳ್ಳೋ ಪ್ರಾರಂಭ ಮಾಡಬೇಕು. ದ ಪ್ರಾಸೆಸ್ ಆಫ್ ಡಿಟ್ಯಾಚ್ಮೆಂಟ್ ವಿ ಶುಡ್ ಸ್ಟಾರ್ಟ್ ಒನ್ಸ್ ವೆನ್ ಯು ಬಿಕಮ್ 50+. ಆದ್ರೆ ದುರಂತ ಏನು ಗೊತ್ತಾ, ವಯಸ್ಸು ಆಗ್ತಾ ಆಗ್ತಾ ವೈರಾಗ್ಯ ಬರದೆ ವ್ಯಾಮೋಹನೇ ಜಾಸ್ತಿ ಬರ್ತಾ ಇದೆ. ಮಕ್ಕಳಿಗೆ ಏನ್ ಮಾಡಬೇಕು, ಹೆಂಡತಿಗೆ ಇನ್ನೆಷ್ಟು ಬಂಗಾರ ಕೊಡಿಸ್ಬೇಕು, ಇನ್ನೆಷ್ಟು ಸೈಟ್ ಮಾಡಬೇಕು, ಮುಂದಿನ ಜನ್ಮಕ್ಕೆ ಹುಟ್ಟುವ ಮಕ್ಕಳಿಗೆ ಈಗಲೇ ಏನ್ ಮಾಡಬೇಕು? ವಯಸ್ಸಾದವರಲ್ಲಿ ವೈರಾಗ್ಯ ಬೇಕೇ ವಿನಃ ವ್ಯಾಮೋಹ ಯಾಕೆ ಬೇಕು? ಅಂದ್ರೆ ಮೋಹವನ್ನ ಗೆಲ್ಲಕ್ಕಾಗದೇ ಇರುವ ನಾನು, ವ್ಯಾಮೋಹವನ್ನ ಗೆಲ್ಲಕ್ಕಾಗದೇ ಇರುವ ನಾನು ನನ್ನ ಮನೆಯಲ್ಲಿ ಯಾವ ಬದಲಾವಣೆ ತರಲಿಕ್ಕೆ ಸಾಧ್ಯವಾಗತ್ತೆ? ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ, ಅರಿಷಡ್ ವರ್ಗ ಅಂತ ಹೇಳಿದ್ನಲ್ಲ, ಅದು ಮದ, ಮೋಹ, ಲೋಭ, ಮತ್ಸರ, ಕಾಮ, ಕ್ರೋಧ ಎಲ್ಲ ಹೇಳಿದ್ನಲ್ಲ. ಇದ್ರ ಜೊತೆನಲ್ಲಿ ಇವತ್ತು ಇನ್ನೊಂದು ದೊಡ್ಡದಿದೆ, ಅದು ಆಗಿನ ಕಾಲದವ್ರಿಗೆ ಗೊತ್ತಿರ್ಲಿಲ್ಲ. ಅರಿಷಡ್ ವರ್ಗ ಮಾಡಿದವ್ರಿಗೆ ಪ್ರಾಯಶಃ ನಿಮಗೂ ನಾನು ಹೇಳ್ತೀನಿ, ನಮ್ಮ ಗುರುಗಳಿಗೂ ಒಪ್ಕೋತಾರೆ ಅಂತ ಅನ್ಕೋತೀನಿ. ಈ ಜನಪ್ರಿಯತೆ ಅನ್ನೋದಿದೆ ನೋಡಿ, ಅದು ಒಂದು ರೋಗವೇ. ಅದು ನನಗೆ ಗೊತ್ತಿರುವಂಗೆ ಇಟ್ ಇಸ್ ಎ ಪಾಯ್ಸನ್. ಇಟ್ ಈಸ್ ನಾಟ್ ಓನ್ಲಿ ಎ ಪಾಯ್ಸನ್, ಇಟ್ ಇಸ್ ಎ ಸ್ಲೋ ಪಾಯ್ಸನ್. ಅದು 7ನೇದು, ಅದನ್ನೇ ಅವ್ರು ಹೇಳ್ತಿದ್ದಾರೆ ನೋಡಿ. ಅಂದ್ರೆ ಇವೆಲ್ಲವೂ ಕೂಡ ನಮ್ಮ ಶತ್ರುಗಳು. ಈ ಶತ್ರುಗಳು ಒಳಗಡೆನೆ ಇದೆ. ಆ ಒಳಗಿರುವ ಶತ್ರುವನ್ನ ನೀವೆಲ್ಲರೂ ಗೆಲ್ಲುವ ಪ್ರಯತ್ನವನ್ನ ಮಾಡಬೇಕು. ಹೊರಗಿನ ಶತ್ರುವನ್ನ ಗೆದ್ರೆ ನೀನು ವೀರನಾಗಬಹುದು, ಆದ್ರೆ ನಿನ್ನ ಒಳಗಿನ ಶತ್ರುವನ್ನ ಗೆದ್ದಾಗ ಮಾತ್ರ ನೀನು ಮಹಾವೀರನಾಗ್ಲಿಕ್ಕೆ ಸಾಧ್ಯ. ವೀರನಾಗಲಿಕ್ಕೆ ನಿನ್ನ ಎದುರುಗಡೆ ಕಣ್ಣು ಕಾಣುವ ಶತ್ರುಗಳನ್ನ ನಿನ್ನ ಬಗೆಹರಿಸಬಹುದು, ಅವನ ವಿರುದ್ಧ ನೀನು ಹೋರಾಟ ಮಾಡಬಹುದು. ಅದಕ್ಕೆ ನೀನು ವೀರನಾಗ್ತೀಯ. ಆದ್ರೆ ಇನ್ನೊಬ್ಬ ಮಹಾವೀರ ಆಗಬೇಕಾದ್ರೆ ನಿನ್ನ ಒಳಗಿರುವ ಈ ಶತ್ರುಗಳನ್ನ ಗೆಲ್ಲುವಂತ ಪ್ರಯತ್ನವನ್ನ ಮಾಡಬೇಕು. ಆ ಒಳಗಿರುವ ಶತ್ರುಗಳಂದ್ರೆ ನಮ್ಮಲ್ಲಿರ್ತಕ್ಕಂಥ ಏನೀಗ ಜಾತಿ ಬಗ್ಗೆ, ಸ್ಪೃಶ್ಯತೆ ಬಗ್ಗೆ ಇದೆ, ಅದೆಲ್ಲವನ್ನು ಕೂಡ ನಾವು ಗೆಲ್ಲುವಂತ ಮನಸ್ಸನ್ನ ಇಲ್ಲಿಂದ ನಾವೆಲ್ಲ ಪ್ರಾರಂಭ ಮಾಡೋಣ. ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಅರಿವು ಭಾರತದ ಯಾನ ಮತ್ತು ಈ ಪ್ರಯಾಣ ಮತ್ತಷ್ಟು ಹೆಚ್ಚು ಸಾರ್ಥಕವಾಗಿ ಮತ್ತು ದಷ್ಟಪುಷ್ಟವಾಗಿ ಬೆಳಿಲಿ. ಅದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಇಲ್ಲಿ ಅನ್ನೋ ಮಾತನ್ನ ಹೇಳ್ತಾ, ನನಗೆ ಇಷ್ಟೊತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನಮಸ್ಕಾರ.